ದುರ್ಗಾದೇವಿಯಲ್ಲಿ, ಮಹಾಗಣಪತಿಯಲ್ಲಿ, ದೈವಗಳಲ್ಲಿ, ಉಳ್ಳಾಲ್ಕುಳಲ್ಲಿ ಮಾಡುವಂಥ ಪ್ರಾರ್ಥನೆ. ಇವತ್ತು ಕೊಲ್ಲಿ ದುರ್ಗಾದೇವಿಯ ಜೀರ್ಣೋದ್ಧಾರದ ಪ್ರಯುಕ್ತ ನಾವು ನಾಗದೇವರ ಈ ಕಟ್ಟೆಯ ಜೀರ್ಣೋದ್ಧಾರದ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೇವೆ. ಇವತ್ತಿನ ಈ ಏನು ಶಿಲಾನ್ಯಾಸ ಕಾರ್ಯಕ್ರಮ ಇದೆ, ಈ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ನಮ್ಮ ಆಮಂತ್ರಣವನ್ನು ಮನ್ನಿಸಿ ಈ ದೇವಸ್ಥಾನ ಅಂದಿನ ಕಾಲದಲ್ಲಿ ಪೂಜೆ ಆಗ್ತಾ ಇತ್ತು, ಜಾತ್ರೆ ಆಗ್ತಾ ಇತ್ತು ಮತ್ತು ಎಲ್ಲ ಕೆಲಸಗಳು ಇಲ್ಲಿ ಆಗ್ತಾ ಇತ್ತು ಅಂತ ಹೇಳಿದರೆ ಅದಕ್ಕೆ ಕಾರಣೀಕರ್ತರಾದವರು ಶ್ರೀಯುತ ಅನಂತರಾಮ್ ಉಪಾಧ್ಯಾಯರವರು, ಈ ದೇವಸ್ಥಾನದ ತಂತ್ರಿಗಳು. ನಮ್ಮ ಆಮಂತ್ರಣವನ್ನು ಮನ್ನಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಅತ್ಯಂತ ಶಾಸ್ತ್ರೋಕ್ತವಾಗಿ ನಿರ್ವಹಿಸಿಕೊಟ್ಟಿದ್ದಾರೆ. ತಂತ್ರಿಗಳಿಗೆ ಸೇರಿರುವ ಸರ್ವರ ಪರವಾಗಿ, ಎಲ್ಲ ಸಮಿತಿಗಳ ಪರವಾಗಿ ಪ್ರಣಾಮಗಳೊಂದಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ದೇವಸ್ಥಾನದಲ್ಲಿ ಅದೆಷ್ಟೋ ಕಾಲಗಳಿಂದ ಅರ್ಚಕರಾಗಿ ಈ ದೇವಸ್ಥಾನದ ಪ್ರತಿಯೊಂದು ಹಂತದಲ್ಲಿಯೂ ಅಭಿವೃದ್ಧಿಯನ್ನೇ ಆಶಿಸಿದಂಥ ಶಂಕರನಾರಾಯಣ ತೋಡ್ತಿಲ್ಲಾಯರು ನಮ್ಮ ಆಮಂತ್ರಣವನ್ನು ಮನ್ನಿಸಿ ಈ ನಾಗದೇವರ ಈ ಕಟ್ಟೆಯ ಶಿಲಾನ್ಯಾಸವನ್ನು ನೆರವೇರಿಸಿದ್ದಾರೆ. ಅವರಿಗೂ ಕೂಡ ಸೇರಿರುವಂತಹ ಸರ್ವರ ಪರವಾಗಿ, ಎಲ್ಲ ಸಮಿತಿಗಳ ಪರವಾಗಿ ಪ್ರಣಾಮಗಳೊಂದಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಟ್ಟೆಯ ಪ್ರಾಯೋಜಕತ್ವವನ್ನು ಬಹಳ ಪ್ರೀತಿಯಿಂದ ನಾವೆಲ್ಲರೂ ಸೇರಿ ಮಾಡ್ತೇವೆ ಮತ್ತು ಇದರ ಅವಕಾಶವನ್ನು ನಮಗೆ ಕೊಡಬೇಕು ಅಂತ ಹೇಳಿ ಹೊಸೊಕ್ಕಲು ಕುಟುಂಬಸ್ಥರು ಬಹಳ ಪ್ರೀತಿಯಿಂದ ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ಈ ಕೆಲಸವನ್ನು ನೆರವೇರಿಸುವಲ್ಲಿ ನಮ್ಮ ಬಲವನ್ನು ತುಂಬಿದ್ದಾರೆ. ಹೊಸೊಕ್ಕಲು ಕುಟುಂಬದ ಹಿರಿಯರಿಗೆ ಮತ್ತು ಸೇರಿರುವಂತಹ ಸರ್ವ ಕಿರಿಯರಿಗೆ, ಎಲ್ಲ ಕಮಿಟಿಗಳ ಪರವಾಗಿ ಮತ್ತು ಸೇರಿರುವ ಸರ್ವರ ಪರವಾಗಿ ಆತ್ಮೀಯವಾದಂಥ ಅಭಿನಂದನೆಗಳನ್ನು, ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಾಗದೇವರು ಅಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ, ದೈಹಿಕ ಸಮಸ್ಯೆಗಳಿಗೆ, ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಯಾರು ಅಂತ ಹೇಳಿದರೆ ನಾಗದೇವರು. ಅಂದರೆ ನಾವು ನಾಗದೇವರನ್ನು ವೈದ್ಯರು ಅಂತ ಹೇಳಿಯೇ ನಮ್ಮ ನಾಗನ ಈ ಲೋಕದಲ್ಲಿ ಕರೆಯುವಂಥದ್ದು. ಇವತ್ತು ಪ್ರಶಸ್ತವಾಗಿ ನಾವು ಈ ಕಟ್ಟೆಗಳನ್ನು, ಇದರ ಶಿಲಾನ್ಯಾಸವನ್ನು ನಮ್ಮ ಬೆಳ್ತಂಗಡಿ ತಾಲೂಕಿನ ಪ್ರಸಿದ್ಧ ವೈದ್ಯರುಗಳಿಂದಲೇ ಮಾಡಿಸಬೇಕು ಹೇಳುವಂತಹ ಕಲ್ಪನೆ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂಥ ವೈದ್ಯರಾಗಿರುವ ಲೋಕೇಶ್ ರಾವ್ರವರ ಒಂದು ಆಶಯವಾಗಿತ್ತು. ಆ ಪ್ರಕಾರ ಇವತ್ತು ನಮ್ಮ ಈ ನಾಗನ ಕಟ್ಟೆಯ ಶಿಲಾನ್ಯಾಸವನ್ನು ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಸಿದ್ಧ ಒಂದು ವೈದ್ಯಕೀಯ ಸಂಸ್ಥೆ ಇದ್ದರೆ ಅದು ಬೆನಕ ಆಸ್ಪತ್ರೆ, ಅದರ ಮಾಲಕರಾಗಿರುವಂತಹ ಡಾಕ್ಟರ್ ಗೋಪಾಲಕೃಷ್ಣರವರು ನಮ್ಮ ಆಮಂತ್ರಣವನ್ನು ಮನ್ನಿಸಿ ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಸೇರಿರುವ ಸರ್ವರ ಪರವಾಗಿ ಅಭಿನಂದನೆಗಳು. ಅದೇ ರೀತಿ ನಮ್ಮ ಎಲ್ಲರಿಗೂ ಪರಿಚಿತರು, ನಮ್ಮೆಲ್ಲರ ಆತ್ಮೀಯರು, ನಮ್ಮ ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯ, ಧಾರ್ಮಿಕ ಆರೋಗ್ಯ, ಈ ಮೂರು ಕ್ಷೇತ್ರಗಳಲ್ಲಿ ಸೇವೆಯನ್ನು ಕೊಡುವಂತಹ ನಿಜವಾದ ವೈದ್ಯರು ನಮ್ಮ ಊರವರೇ ಆದಂಥ ಡಾಕ್ಟರ್ ಪ್ರದೀಪ್ ಅವರು. ನಮ್ಮ ಆಹ್ವಾನವನ್ನು ಮನ್ನಿಸಿ ಬಹಳ ಪ್ರೀತಿಯಿಂದ ಮತ್ತೊಂದು ಶಿಲಾನ್ಯಾಸವನ್ನು ಅವರು ಕೂಡ ನೆರವೇರಿಸಿಕೊಟ್ಟಿದ್ದಾರೆ. ಸೇರಿರುವ ಸರ್ವರ ಪರವಾಗಿ, ಭಕ್ತರ ಪರವಾಗಿ, ಎಲ್ಲ ಸಮಿತಿಗಳ ಪರವಾಗಿ ಡಾಕ್ಟರ್ ಪ್ರದೀಪ್ ಕುಟುಂಬಸ್ಥರಿಗೆ, ಅವರ ಧರ್ಮಪತ್ನಿಯವರಿಗೂ ಕೂಡ ಆತ್ಮೀಯವಾದಂತಹ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮಹಿಳಾ ವೇದಿಕೆಯ ಪದಾಧಿಕಾರಿಗಳು, ಸದಸ್ಯರು, ಅದೇ ರೀತಿ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು, ಅದೇ ರೀತಿ ಬ್ರಹ್ಮಕಲಶ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು, ಊರವರು, ಬಹಳ ಮುಖ್ಯವಾಗಿ ಮುಂದಿನ ನಮ್ಮ ಈ ದೇವಸ್ಥಾನದ ಉಜ್ವಲ ಭವಿಷ್ಯದ ಮಕ್ಕಳು ಎಲ್ಲರೂ ಇದ್ದಾರೆ. ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ನಮ್ಮ ವೇದಿಕೆಯಲ್ಲಿ ಅಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಇದೆ, ನಮ್ಮ ಕೂಪನ್ಗಳ ಒಂದು ಬಿಡುಗಡೆ ಕಾರ್ಯಕ್ರಮ ಇದೆ. ಮತ್ತು ನಮ್ಮ ಈ ಬ್ರಹ್ಮಕಲಶ ಸಮಿತಿಯಲ್ಲಿ ನೂತನವಾಗಿ ನಾವು ಮಕ್ಕಳ ಒಂದು ಸಮಿತಿಯನ್ನು ರಚನೆ ಮಾಡ್ತಾ ಇದ್ದೇವೆ, ಉಜ್ವಲ ಮತ್ತು ಭವಿಷ್ಯ ಅಂತ. ಆ ಮಕ್ಕಳ ಸಮಿತಿಯ ಉದ್ಘಾಟನೆಯನ್ನು ನಾವು ನೆರವೇರಿಸಲಿಕ್ಕಿದ್ದೇವೆ. ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಮಧ್ಯಾಹ್ನ ಪ್ರಸಾದ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲರೂ ಭೋಜನವನ್ನು ಸ್ವೀಕರಿಸಿ ಮನೆಗೆ ತೆರಳಬೇಕು ಹೇಳುವ ವಿನಂತಿಯನ್ನು ಮಾಡ್ತಾ ಎಲ್ಲರಿಗೂ ಧನ್ಯವಾದ. सर्वभूतेषु शक्तिरूपेण संस्थिता नमस्तस्यै 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 नमो नमः।
ಕಾರ್ಯಕ್ರಮದ ಮುಂದುವರಿಸುತ್ತಾ ಬೆಸ್ಟ್ ಫೌಂಡೇಶನ್ ಹಾಗೂ ಈ ಒಂದು ಕಾರ್ಯಕ್ರಮ ಬಂದು ನಮ್ಮೊಟ್ಟಿಗೆ ವೇದಿಕೆಯನ್ನು ಹಂಚಿಕೊಂಡಂಥ ಮಾನ್ಯ ರಕ್ಷಿತ್ ಶಿವರಾಮ್ ಇವರನ್ನು ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಕೆಲಸದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸಾಲನ ಹಾಕಿ ಹೂವನ್ನು ಕೊಟ್ಟು ಗೌರವಿಸಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೆ. ಅದೇ ರೀತಿ ನಮ್ಮ ಬ್ರಹ್ಮ ಕಲಸದ ಅಧ್ಯಕ್ಷರಾದ ಶ್ರೀಯುತ ಧನಂಜಯರವರಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ದೇವಸ್ಥಾನದ ಬ್ರಹ್ಮ ಕಲಸದ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ದಾಸಪ್ಪಗೌಡರಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ದೇವಸ್ಥಾನದ ಆಡಳಿತಾಧಿಕಾರಿಯಾಗಿರುವಂತಹ ಶ್ರೀಯುತ ಮೋಹನ್ ಪಂಗೇರ್ ಇದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಸಾಮಾಜಿಕ ಜಾಲತಾಣ ಸಂಚಾಲಕರಾಗಿರುವಂತಹ ಶ್ರೀಯುತ ಸುರೇಂದ್ರ ಬಂಧವಾಗಿದ್ದಾರೆ, ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಅಧ್ಯಕ್ಷರಾಗಿ ಕೆ ವಕೀಲ್ ಸಾಹೇಬ್ ಕೂಡ ವೇದಿಕೆ ಬರಬೇಕು, ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ದೇವಸ್ಥಾನದ ಬ್ರಹ್ಮ ಕಲಸ ಕೋಶಾಧಿಕಾರಿ ಆಗಿರುವಂತಹ ಸೀತಾ ವಾಸ್ತಾರವಾಗಿದ್ದಾರೆ, ಇವರನ್ನು ಕೂಡ ಕಾರ್ಯಕ್ರಮ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಆಡಳಿತಾಧಿಕಾರಿ ಆಗಿರುವಂತಹ ಸೀತಾ ಮೋಹನ್ ಬಂಗೇರ್ ಇದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಬರುವಂತ ಎಲ್ಲರನ್ನ ಎಲ್ಲ ವಿವಿಧ ಸಂಘಟನೆ ಸಂಚಾಲಕರು ಅಧ್ಯಕ್ಷರನ್ನ, ಅದೇ ರೀತಿ ಈ ಒಂದು ಉಜ್ವಲ ಹಾಗೂ ಭವಿಷ್ಯ ಇದರ ಎರಡು ತಂಡದ ಎಲ್ಲ ಮಕ್ಕಳನ್ನ ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತವನ್ನು ಮಾಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೆ. ಈ ಒಂದು ಉಜ್ವಲ ಹಾಗೂ ಭವಿಷ್ಯ ಎರಡು ತಂಡದ ಉದ್ಘಾಟನೆ ಕಾರ್ಯಕ್ರಮನ ಬೆಸ್ಟ್ ಫೌಂಡೇಶನ್ ಅಧ್ಯಕ್ಷರಾಗಿರುವ ರಕ್ಷಿತ್ ಶಿವರಾಮ್ ಉದ್ಘಾಟನೆ ಮಾಡಬೇಕು ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೇವೆ. ದಯವಿಟ್ಟು ಎಲ್ಲ ಎತ್ತು ಸಹಕರಿಸಬೇಕು ತಮ್ಮ ವಿನಂತಿ ಮಾಡ್ತಿದ್ದೇವೆ. ಸೇರಿರುವಂತಹ ಎಲ್ಲ ವಿದ್ಯಾರ್ಥಿಗಳಲ್ಲಿ ಮತ್ತು ಹಿರಿಯರಲ್ಲೂ ವಿನಂತಿ ಇದೆ. ನಾವು ಇವತ್ತು ಬಂದದ್ದು ದೇವಸ್ಥಾನಕ್ಕೆ. ದೇವಸ್ಥಾನದಲ್ಲಿ ಸ್ವಯಂ ಪ್ರೇರಿತರಾಗಿ ಶಿಸ್ತುಬದ್ಧರಾಗಬೇಕು. ದೇವಸ್ಥಾನಕ್ಕೆ ಬರುವಾಗ ಸ್ನಾನ ಮಾಡಬೇಕು ಅಂತ ನಮ್ಗೆ ಗೊತ್ತುಂಟು, ಹೇಗೆ ಡ್ರೆಸ್ ಹಾಕ್ಬೇಕು ಅಂತ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ. ಶಾಲೆಗಳಲ್ಲಿ ಕ್ಲಾಸಲ್ಲಿ ಕೂತ್ಕೊಳ್ಳುವಾಗ ಮಾತಾಡಬಾರ್ದು, ಮೊಬೈಲ್ ರಿಂಗ್ ಆಗದ ಹಾಗೆ ಸೈಲೆಂಟ್ ಅಲ್ಲಿ ಇರಬೇಕು, ಇದೆಲ್ಲ ನಮ್ಗೆ ಗೊತ್ತಿರುವಂತದ್ದು. ಇನ್ನು ಕೇವಲ ಒಂದು ಅರ್ಧ ಗಂಟೆ ನಮ್ಮದು ಕ್ಲಾಸ್ ಇರೋದು, ಇಲ್ಲಿ ಮಾತಾಡ್ತಾರೆ ಹಿರಿಯರು. ಅಷ್ಟು ಹೊತ್ತು ನೀವು ಪರಸ್ಪರ ಮಾತಾಡಬಾರದು, ಸರಿಯಲ್ಲ? ಆಗ್ಬೋದಲ್ಲ? ಆಗ್ಬೋದು ಅಂತ ಹೇಳಿದ್ರೆ ಒಂದು ಚಪ್ಪಾಳೆ ಕೊಡ್ಬೇಕು. ಇಲ್ಲಿ ಮೇಲಿದ್ದವರು ಎಲ್ಲರೂ ಕೂಡ ಹರಿ ಓಂ ಅಂತ ಯಾರಾದ್ರೂ ಹೇಳಿದ್ರೆ ನೀವು ಮಾತಾಡ್ತಾ ಇದ್ದೀರಿ ಅಂತ ಲೆಕ್ಕ. ನಾವು ಬೇರೆ ಏನು ಹೇಳುದಿಲ್ಲ, ಹರಿ ಓಂ ಅಂತ ಹೇಳ್ತೇವೆ. ಅಷ್ಟಾಗುವಾಗ ನೀವು ಮಾತಾಡೋದು ನಿಲ್ಲಿಸಬೇಕು, ಜಾಸ್ತಿ ಆಗ್ತಾ ಉಂಟು ಅಂತ ಲೆಕ್ಕ. ಅಷ್ಟು ಮಾತ್ರ ಹೇಳ್ತಾ, ಆತ್ಮೀಯರೇ, ರಕ್ಷಿತ್ ಶಿವರಾಮ್ ಅವರು ನಮ್ಮ ಆಮಂತ್ರಣವನ್ನ ಮನ್ನಿಸಿ ಬಂದಿದ್ದಾರೆ. ಅವರಿಗೆ ಬೇರೆ ಕಾರ್ಯಕ್ರಮದಲ್ಲಿ ತುರ್ತಾಗಿ ಭಾಗವಹಿಸಲಿಕ್ಕಿರುವುದರಿಂದ ಕಾರ್ಯಕ್ರಮವನ್ನ ನಾವು ಸ್ವಲ್ಪ ವೇಗವಾಗಿ ಮಾಡ್ತಾ ಇದ್ದೇವೆ. ಇವತ್ತು ರಕ್ಷಿತ್ ಶಿವರಾಮ್ ಅವರ ಗಮನಕ್ಕೆ ನಾನು ಒಂದು ವಿಷಯವನ್ನ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ದೇವಸ್ಥಾನಗಳಲ್ಲಿ ನಾವು ಸಮಿತಿಗಳನ್ನ ರಚನೆ ಮಾಡ್ತೇವೆ, ದೇವಸ್ಥಾನ ರಚನೆ ಮಾಡ್ತೇವೆ, ದುಡ್ಡು ಖರ್ಚು ಮಾಡ್ತೇವೆ, ರಚನೆ ಮಾಡಿಬಿಟ್ಟು ನಾವು ಮುಂದೆ ಹೋಗಿ ಬಿಡ್ತೇವೆ. ಆದ್ರೆ ದೇವಸ್ಥಾನ ರಚಿಸುವಷ್ಟೇ ಮುಖ್ಯ, ಅದನ್ನ ಉಳಿಸುವಂಥದ್ದು, ಬೆಳೆಸುವಂಥದ್ದು. ಆ ದೃಷ್ಟಿಯಿಂದ ನಮ್ಮ ಒಂದು ಕಲ್ಪನೆ ಏನು ಅಂತ ಹೇಳಿದ್ರೆ, ಹಿರಿಯರೆಲ್ಲರೂ ಸೇರಿ ನಾವು ದೇವಸ್ಥಾನದ ರಚನೆ ಮಾಡಿದ್ದಾರೆ, ಆ ರಥವನ್ನ ಎಳಿಬೇಕಾದವರು ನಮ್ಮ ಮಕ್ಕಳು ಅಂತ ಹೇಳುವ ಕಲ್ಪನೆ. ಆದ್ರಿಂದ ಇವತ್ತು ನಾವು ಉಜ್ವಲ ಮತ್ತು ಭವಿಷ್ಯ ಅಂತ ಹೇಳಿದಂತಹ ಮಕ್ಕಳ ಸಮಿತಿಯನ್ನ ಬ್ರಹ್ಮಕಲಶಕ್ಕೆ ತಯಾರು ಮಾಡ್ತಾ ಇದ್ದೇವೆ. ಅದರ ಉದ್ಘಾಟನೆಯನ್ನ ಈಗ ಮಾಡಿದ್ವಿ. ಉಜ್ವಲ ಅಂತ ಹೇಳಿದ್ರೆ ಹುಡುಗರ ಸಮಿತಿ, ಭವಿಷ್ಯ ಅಂತ ಹೇಳಿದ್ರೆ ಹುಡುಗಿಯರ ಸಮಿತಿ. ಈ ಎರಡೂ ಸಮಿತಿಯ ಸದಸ್ಯರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬ್ರಹ್ಮಕಲಶದ ಸಮಯದಲ್ಲಿ ತೋರಣವನ್ನ ಕಟ್ಟುವುದು, ಅಲಂಕಾರ ಮಾಡುವುದು, ಕಸ ಹೆಕ್ಕುವುದು, ಯಾರಾದ್ರೂ ಮಾತಾಡ್ತಾ ಇದ್ರೆ ಮಾತಾಡಬೇಡಿ ಅಂತ ಅವರೇ ಹೇಳುದು, ಇದನ್ನೆಲ್ಲ ಅವರು ಮಾಡ್ತಾರೆ. ನಮ್ಮ ಕಾರ್ಯಕ್ರಮದ ಒಂದು ಕೇಂದ್ರ ಬಿಂದುವೇ ನಮ್ಮ ಮಕ್ಕಳು. ಆದ್ರಿಂದ ಅವರನ್ನ ಇನ್ವಾಲ್ವ್ ಮಾಡುವ ದೃಷ್ಟಿಯಿಂದ ಈ ಸಮಿತಿಯನ್ನ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಪ್ರಚಾರವು ನಮಗೆ ಬಹಳ ಮುಖ್ಯ. ಪ್ರಚಾರವನ್ನ ಮಾಡುವಾಗ ನಾವು ದೇವಸ್ಥಾನದ ವತಿಯಿಂದ ಸಾಮಾಜಿಕ ಜಾಲತಾಣಕ್ಕೆ ಖರ್ಚು ಮಾಡಿದ್ರೆ ನಮ್ಮ ಸಂಗ್ರಹಕ್ಕೆ ಹೊಡೆತ ಬರುತ್ತದೆ ಹೇಳುವ ದೃಷ್ಟಿಯಿಂದ ಸುರೇಂದ್ರರವರು ನಮ್ಮ ಸಾಮಾಜಿಕ ಜಾಲತಾಣ ಸಮಿತಿಯ ಸಂಚಾಲಕರು ಅವರೊಂದು ಹೊಸ ಯೋಜನೆಯನ್ನ ಮಾಡಿದ್ರು. ಏನು ಅಂತ ಹೇಳಿದ್ರೆ, ನಾವು ಹುಡುಗರು ಒಂದು ಸಮಿತಿಯನ್ನ ಮಾಡ್ತೇವೆ ಸರ್, ನಾವು ನಿಮಗೆ
ಏನು ಸಾಮಾಜಿಕ ಜಾಲತಾಣಕ್ಕೆ 2 ಸಂಸ್ಥೆಗಳನ್ನ ಕರೆದಿದ್ದೇವೆ ನಾವು, ಸುದ್ದಿ ಮತ್ತು U+ ವಾಹಿನಿಯವರು. ಅವರು ಸುಮಾರು ಒಂದು 5 ಲಕ್ಷದ ಕೊಟೇಶನ್ ಅನ್ನ 9 ದಿನಕ್ಕೆ ಕೊಟ್ಟಿದ್ದಾರೆ. ಡ್ರೋನ್ಗಳು ಮತ್ತೆ LED ಪರದೆಗಳು ಒಂದು 5-6 ಇದನ್ನೆಲ್ಲ ಹಾಕಿ ಅದನ್ನ ಮತ್ತೆ ಎಲ್ಲ ವಿತರಿಸುವಂತ ವ್ಯವಸ್ಥೆಗಳನ್ನು ಅವರು ಮಾಡ್ತಾರೆ. ಅದರ ಸಂಗ್ರಹವನ್ನ ಇವತ್ತು ಸುರೇಂದ್ರ ಅವರ ನೇತೃತ್ವದಲ್ಲಿ ನಾವು ಕೂಪನ್ ಮೂಲಕ ಮಾಡ್ತಾ ಇದ್ದೇವೆ. 5,000, 2,000, 1,000 ಅಂತ. 5,000ದ ಕೂಪನ್ ನಲ್ಲಿ 9 ದಿನಗಳು ಅವರ ಹೆಸರನ್ನ ಫೋಟೋವನ್ನ ಹಾಕಲಾಗ್ತದೆ. 2,000ದಲ್ಲಿ LED ಬರುವುದಿಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರ ಬರ್ತದೆ. 1,000ದಲ್ಲಿ 1 ದಿನಕ್ಕೆ ಮಾತ್ರ ಅಂತ ಹೇಳುವಂತಹ ಒಂದು ಕಲ್ಪನೆಯಲ್ಲಿ ಅವರು ಹೊರಟಿದ್ದಾರೆ. ಇವತ್ತು ನಾವು ನಿಮ್ಮ ಅಮೃತ ಹಸ್ತದಿಂದ ಅದನ್ನ ಉದ್ಘಾಟನೆ ಮಾಡಿಸಬೇಕು ಹೇಳುವಂತ ಆಶಯವನ್ನು ಇಟ್ಟುಕೊಂಡಿದ್ದೇವೆ. ಇಲ್ಲಿ ಈ ದೇವಸ್ಥಾನದಲ್ಲಿ ನಮಗೆ ರಾಜಕೀಯ ಇಲ್ಲ, ನಾವು ಅದನ್ನು ಸ್ಪಷ್ಟ ಹೇಳಿಬಿಡ್ತೇವೆ. ನಮ್ಮ ಈ ದೇವಸ್ಥಾನದ ಕಲ್ಪನೆ ಏನು ಅಂತ ಹೇಳಿದ್ರೆ, ಯಾರೊಬ್ಬರು ಕೂಡ ನಮಗೆ ನಾಯಕರೇ. ನಾವು ಎಲ್ಲ ನಾಯಕರುಗಳನ್ನ ಗೌರವಿಸ್ತೇವೆ, ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇವೆ. ಆ ನಿಟ್ಟಿನಲ್ಲಿ ನಮಗೆ ಹೆಮ್ಮೆ ಇದೆ. ಬೆಳ್ತಂಗಡಿ ತಾಲೂಕಿನ ಒಬ್ಬ ಯುವ ನಾಯಕನಾಗಿ ನೀವು ಮೂಡ್ತಾ ಬರ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ದೃಷ್ಟಿಯಿಂದ ನಿಮ್ಮನ್ನ ದೇವಸ್ಥಾನಕ್ಕೆ ಆಹ್ವಾನಿಸಿ ನಿಮ್ಮ ಹಸ್ತದಿಂದ ಈ ಕೂಪನ್ಗಳ ಬಿಡುಗಡೆಯನ್ನ ನಾವು ಮಾಡಬೇಕು ಹೇಳುವ ಕಲ್ಪನೆಯಿಂದ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ರಕ್ಷಿತ್ ಶಿವರಾಮ್ ಅವರು ಕೂಪನ್ ಅನ್ನ ಬಿಡುಗಡೆ ಮಾಡಬೇಕು, ಅದನ್ನು ಕೂಡ ವ್ಯವಸ್ಥೆ ಸುರೇಂದ್ರ ಅವರು ಮಾಡಿದ್ದಾರೆ. 5,000ದ ಕೂಪನ್ರಿಗೆ ಒಂದು ಪ್ರಥಮ ಒಬ್ಬ ವ್ಯಕ್ತಿಗೆ ನೀವು ಆ ಕೂಪನ್ ಹದ್ದು ಕೊಡಬೇಕು ಅವರಿಗೆ. ಆ ಮೂಲಕ ಅದನ್ನ ಉದ್ಘಾಟನೆ ಮಾಡಬೇಕು ಹೇಳುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಕೂಪನ್ 5,000ದ ಮೊದಲಿಗೆ ಬಿಡುಗಡೆಯನ್ನ ರಕ್ಷಿತ್ ಶಿವರಾಮ್ ಅವರು ಮಾಡಬೇಕು ಹೇಳುವಂತಹ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಪ್ರಥಮ ಕೂಪನ್ ಅನ್ನ ಸ್ವೀಕರಿಸುವವರ ಹೆಸರು ಶ್ರೀಮತಿ ಜ್ಯೋತಿ, ಮಹಿಳಾ ವೇದಿಕೆಯ. ಬನ್ನಿ, ನೀವು ಬನ್ನಿ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಅಕ್ಕನ ಹೆಸರೇ ಯಾಕೆ ಸೂಚಿಸಿದೆ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಅವರು ಧ್ವಜಸ್ತಂಭದ ಒಂದು ಕೊಡುಗೆಗೆ ಒಂದು 10 ಲಕ್ಷ ಅಮೌಂಟ್ ಸೇರಿಸ್ತೇವೆ ನಮ್ದು ಮಹಿಳಾ ಸಮಿತಿಯಿಂದ ಅಂತ ಹೇಳಿದ್ರು. ಇವರಿಗೆ ಸಾಧಾರಣ ಒಂದು 15 ಲಕ್ಷದಷ್ಟು ಅಮೌಂಟ್ ಅನ್ನು ಅವರು ಮಹಿಳಾ ಸಮಿತಿಯಿಂದ ಸೇರಿಸಿದ್ದಾರೆ. ಅದಕ್ಕೋಸ್ಕರ ನಮ್ಮ ಒಂದು 5,000ದಲ್ಲಿ ಜಾಸ್ತಿ ಕಲೆಕ್ಷನ್ ಆಗುತ್ತೆ ಅನ್ನುವ ಉದ್ದೇಶದಿಂದ ಅವರನ್ನೇ ಸೆಲೆಕ್ಟ್ ಮಾಡಿರೋದು. ಅವರೇ ಪ್ರಥಮ 5,000ದ ಕೂಪನ್ ಅನ್ನು ನಮ್ಮ ಬೆಸ್ಟ್ ಫೌಂಡೇಶನ್ ಅಧ್ಯಕ್ಷರಿಂದ ಪಡ್ಕೋಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ರೀತಿ 2,000ದ ಕೂಪನ್ ಅನ್ನು ಶ್ರೀಯುತ ಮೋಹನ್ ಸುವರ್ಣ ಕಿಲ್ಲೂರು ಇವರು ಪಡ್ಕೋಬೇಕು. ಅದರ ಜೊತೆಗೆ ಸುಧಾಕರ ಪೂಜಾರಿ ಒಳಚಿದ ಬಿಟ್ಟು ಇವರು ಪಡ್ಕೋಬೇಕು. ಹಾಗೇನೆ 1,000 ರೂಪಾಯಿಯ ಕೂಪನ್ ಅನ್ನು ನಮ್ಮ ಭಜನಾ ಸಮಿತಿಯ ವಿಜಯ ಪೂಜಾರಿ ಕಾಜೂರು ಇವರು ಪಡ್ಕೋಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಅಭಿನಂದನೆಗಳು ಶ್ರೀಯುತ ರಕ್ಷಿತ್ ಶಿವರಾಮ್ ಅವರಿಗೆ. ಹೆಚ್ಚು ಸಮಯವನ್ನ ವ್ಯರ್ಥ ಮಾಡದೆ ನಮ್ಮ ಎಲ್ರಿಗೂ ಪರಿಚಿತರಾದಂತಹ ಈ ಕಿಲ್ಲೂರಿನ ಕೊಲ್ಲಿಯ ಪ್ರದೇಶ ನಿವಾಸಿಯಾಗಿರುವಂತಹ ಸೋಮಶೇಖರ್ ರಾವ್ ಅವರ ಮಗಳು ಸೀತಾಲಕ್ಷ್ಮಿ ಮತ್ತು ಅವರ ಗಂಡ ದಿನೇಶ್ ಕುಮಾರ್ ಅವರು ಇವತ್ತಿನ ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬಂದು 75,000 ರೂಪಾಯಿ ಜೀರ್ಣೋದ್ಧಾರಕ್ಕೆ ಮತ್ತು 25,000 ರೂಪಾಯಿ ಬ್ರಹ್ಮಕಲಶಕ್ಕೆ ಹೇಳುವಂತಹ ದೇಣಿಗೆಯನ್ನ ಕೊಡ್ತಾ ಇದ್ದಾರೆ. ಅವರನ್ನ ಆಹ್ವಾನಿಸ್ತಾ ಇದ್ದೇನೆ, ದಯವಿಟ್ಟು ವೇದಿಕೆಗೆ ನೀವು ಬರಬೇಕು. ರಕ್ಷಿತ್ ಶಿವರಾಮ್ ಅವರು ಒಂದು ಹೂವನ್ನು ನೀಡಿ ಅವರಿಗೆ ಅಭಿನಂದಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಮಯವನ್ನ ವ್ಯರ್ಥ ಮಾಡದೆ ರಕ್ಷಿತ್ ಶಿವರಾಮ್ ಅವರಿಗೆ ಅವಕಾಶವನ್ನ ನೀಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ತಾಯಿಯ ಆಶೀರ್ವಾದವನ್ನ ಪ್ರಪ್ರಥಮವಾಗಿ ಬೇಡ್ತಾ, ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರ ಆಶೀರ್ವಾದವನ್ನ ಬೇಡ್ತಾ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಬಂಧುಗಳು
ಮತ್ತು ದೇವಸ್ಥಾನಕ್ಕೆ ಹಗಲಿರುಳು ದುಡಿದಂಥ ಎಲ್ಲ ಭಕ್ತ ಮಹಾಶ್ರಯರ ಆಶೀರ್ವಾದ ಮತ್ತು ಪ್ರೀತಿಯನ್ನು ಬೇಡ್ತಾ ಬರುವ ತಿಂಗಳು ನಡೆಯುವಂಥ ಬ್ರಹ್ಮಕಲಶದ ಅಂಗವಾಗಿ ಬಹಳ ಪ್ರಮುಖವಾದ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀರಿ. ಆ ಸಮಿತಿಯನ್ನು ಭವಿಷ್ಯ ಮತ್ತು ಉಜ್ವಲ ಎನ್ನುವ ಹೆಸರನ್ನ ಕೊಟ್ಟು ಮುಂದಿನ ಪೀಳಿಗೆವರೆಗೂ ಜವಾಬ್ದಾರಿ ಕೊಡುವಂತ ಒಂದು ಸಮಿತಿಯನ್ನ ರಚನೆ ಮಾಡಿದ್ದೀರಿ. ಅದನ್ನ ಉದ್ಘಾಟನೆ ಮಾಡುವಂತ ದೊಡ್ಡ ಕೆಲಸವನ್ನ ನನಗೆ ವಹಿಸಿದ್ದೀರಿ. ಅದಕ್ಕೆ ಮೊದಲಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ವಕೀಲರು ಹೇಳಿದಾಗೆ ವಕೀಲರು ಇವತ್ತು ಎರಡು ಪಾತ್ರ, ಒಂದು ವಕೀಲರಾಗಿ ಒಂದು ಹೆಡ್ ಮಾಸ್ಟರ್ ಆಗಿ ಇಲ್ಲಿ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಅದ್ಭುತವಾದ ಪರಿಕಲ್ಪನೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಮನೆಯನ್ನ ಕಟ್ಟೋದು ಸುಲಭ, ಆದ್ರೆ ಮನೆಯ ನಿರ್ವಹಣೆ ಬಹಳ ಮುಖ್ಯ. ಇದು ಇವತ್ತು ನಾಳೆಯ ಜವಾಬ್ದಾರಿ ಅಲ್ಲ. ಹಿರಿಯರು ದೇವಸ್ಥಾನವನ್ನ ಕಟ್ತಾರೆ, ಅದನ್ನ ಮುಂದಿನ ಪೀಳಿಗೆಯವರು ಇನ್ನೊಂದು 100 ವರ್ಷ 200 ವರ್ಷದವರೆಗೂ ಅದನ್ನ ಸಾಕಬೇಕು, ಕಾಪಾಡಬೇಕು. ನಮ್ಮ ಮನೆಯನ್ನು ನಾವು ಹೇಗೆ ಕಾಪಾಡ್ತೇವೋ ಆ ರೀತಿಯಲ್ಲಿ ನಮ್ಮ ಧಾರ್ಮಿಕ ಕೇಂದ್ರಗಳನ್ನ ಕಾಪಾಡಬೇಕು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಅವರು ನಿಮ್ಮೆಲ್ಲರನ್ನ ಅವರು ಇದರಲ್ಲಿ ಪಾಲ್ಗೊಳ್ಳುವ ರೀತಿಯಲ್ಲಿ ಮಾಡಿದ್ದಾರೆ. ಈ ರೀತಿಯ ಪರಿಕಲ್ಪನೆ ನಾವು ನೋಡಿಲ್ಲ. ಯಾಕಂದ್ರೆ ನಾವು ನಿಮ್ಮ ವಯಸ್ಸಿನಲ್ಲಿದ್ದಾಗ ನಾವು ಲಾಸ್ಟ್ ಅಲ್ಲಿ ಬಜಿಲ್ಗ ತೀರ್ಥಕ್ಕ ಮಾತ್ರ ಸೀಮಿತವಾಗಿದ್ವಿ. ಆದ್ರೆ ಇವತ್ತು ದೊಡ್ಡ ದೊಡ್ಡ ಜವಾಬ್ದಾರಿಯನ್ನ ನಿಮ್ಗೆ ಕೂಡ ಕೊಟ್ಟಿದ್ದಾರೆ. ಜೀವನದಲ್ಲಿ ನಮ್ಗೆ ಸಿಗುವಂತ ಜವಾಬ್ದಾರಿ ಎಷ್ಟು ದೊಡ್ಡದು ಅನ್ನೋದು ಮುಖ್ಯ ಅಲ್ಲ, ನಾವು ಎಷ್ಟು ಸಕ್ರಿಯವಾಗಿ ಕೊಟ್ಟಂತ ಜವಾಬ್ದಾರಿಯನ್ನ ನಿರ್ವಹಿಸ್ತೇವೆ ಅನ್ನೋದು ಬಹಳ ಮುಖ್ಯವಾದ ವಿಚಾರ. ದೇವಸ್ಥಾನ, ದೊಡ್ಡ ಕಾರ್ಯಕ್ರಮ, ಕಂಬಳ ಎಲ್ಲೇ ಇದ್ರು ಮಕ್ಕಳಿಗೆ ಅಷ್ಟು ದೊಡ್ಡ ಸ್ಥಾನಮಾನ ಇಲ್ಲ. ನಾವ್ ಹೇಳ್ತೀವಿ ಮಕ್ಕಳು ದೇವರಾಗೆ ಎಲ್ಲ ಹೇಳ್ತೀವಿ, ಆದ್ರೆ ಮಕ್ಕಳಿಗಂತ ಸ್ಥಾನಮಾನ ಇಲ್ಲ. ಆದ್ರೆ ನಿಮಗೂ ಕೂಡ ಪ್ರಾಮುಖ್ಯತೆ. ನಿಮಗೊಂದು ದೊಡ್ಡ ಕೆಲಸ, ಶಬ್ದ ಮಾಡೋರಿಗೆ ಬಾಯಿ ಮುಚ್ಚಿ ಅಂತ ಹೇಳುವಂತ ದೊಡ್ಡ ಜವಾಬ್ದಾರಿ ಇದೆ. ಅದು ಯಾರಿಗೂ ನೋವಾಗದ ರೀತಿಯಲ್ಲಿ, ಯಾರಿಗೂ ಇಲ್ಲಿ ಬಂದು ಒಂದು ರೀತಿಯಲ್ಲಿ ಅಭಾಸ ಮಾಡದ ರೀತಿಯಲ್ಲಿ ನೀವು ಅದನ್ನ ನಿರ್ವಹಿಸ್ತೀರಿ ಅನ್ನುವ ನಂಬಿಕೆ ನನಗಿದೆ. ಅದೇ ರೀತಿಯಲ್ಲಿ ಇದೊಂದು ಐತಿಹಾಸಿಕವಾದ ಪುಣ್ಯಭೂಮಿ. ಈಗ ತಾನೇ ಹೇಳ್ತಾ ಇದ್ರು, ಇದು ಬಂಗಾರಸರ ಕಾಲದ ದೇವಸ್ಥಾನ, ಬಂಗಾರಸರ ಕಾಲದ ಮೂರ್ತಿ ಇಲ್ಲಿದೆ ಅಂತ. ಇದರ ಅರ್ಥ ತುಳುನಾಡಿನ ಇತಿಹಾಸ ಪ್ರಸಿದ್ಧವಾದ ಬಂಗಾರಸರ ಕುಟುಂಬ ಈ ದೇವರಿಗೆ ಆರಾಧನೆಯನ್ನ ಮಾಡ್ತಾ ಇದ್ರು. ದೊಡ್ಡ ದೊಡ್ಡ ಯುದ್ಧಕ್ಕೆ ಹೋಗುವಾಗ ಈ ದೇವರ ಸನ್ನಿಧಾನಕ್ಕೆ ಬಂದು ಅವರು ಆರಾಧನೆಯನ್ನ ಮಾಡ್ತಾ ಇದ್ರು. ನಾನು ಮೊನ್ನೆ ಒಂದು ಪುಸ್ತಕ ಓದುವಾಗ ನಮ್ಮ ಅಮರ ಸುಳ್ಯ ದಂಗೆಯ ಬಗ್ಗೆ ಓದ್ತಾ ಇದ್ದೆ. ಅಮರ ಸುಳ್ಯ ದಂಗೆಯಲ್ಲಿ ಭಾರತ ಬ್ರಿಟಿಷರ ಕೈಯಲ್ಲಿದ್ದಾಗ 17 ದಿನಗಳ ಕಾಲ ಭಾರತವನ್ನ ಸ್ವತಂತ್ರ ಮಾಡಿದಂತ ಹೆಮ್ಮೆ ತುಳುನಾಡಿನವರಿಗೆ ಸಲ್ತದೆ. ಅಂತ ಕಾಲದಲ್ಲಿ ಗುಡ್ಡೆಮನೆ ಅಪ್ಪಯ್ಯ, ಕೆಡಂಬಾಡಿ ರಾಮಣ್ಣ ಗೌಡ್ರು ಇವರೆಲ್ಲ ಸಾಧನೆಯನ್ನ ಈಗಾಗಲೇ ನೀವೆಲ್ಲ ಪತ್ರಿಕೆಯಲ್ಲಿ ಓದಿರ್ತೀರಿ. ಅವರ ಮೂರ್ತಿಯನ್ನು ಕೂಡ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ನೀವು ನೋಡಿರ್ಬೋದು. ಆದ್ರೆ ಈ ಮಣ್ಣಿನ ಬಂಗಾರಸರು ಕೂಡ ಅದರಲ್ಲಿ ಭಾಗವಹಿಸಿದ್ರು. ಈ ಮಣ್ಣಿನ ಕಾವಂದ್ರು, ಆ ಕಾಲದ ಕಾವಂದ್ರು, ನಮ್ಮ ಈಗಿನ ಕಾವಂದ್ರ ತಾತನವರಾದ ರತ್ನವರ್ಮ ಹೆಗಡೆ, ಮಂಜಯ್ಯ ಹೆಗಡೆ ಅವರು ಕೂಡ ಆ ಒಂದು ಹೋರಾಟಕ್ಕೆ 3,000 ರೂಪಾಯಿಯ ದೇಣಿಗೆಯನ್ನ ಕೊಟ್ಟು ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡಿ 2 ಫಿರಂಗಿಗಳನ್ನ ಕೂಡ ಕೊಟ್ಟಿದ್ರು ಅನ್ನೋ ಇತಿಹಾಸವನ್ನ ನಾನು ಇತ್ತೀಚಿನ ದಿನಗಳಲ್ಲಿ ಓದಿದೆ. ಅಂತ ಒಂದು ಪುಣ್ಯಭೂಮಿ ಅಂತಾದ್ರೆ ನಿಮ್ಮ ಕುಟುಂಬದ ಹಿರಿಯರು ಕೂಡ ಆ ಒಂದು ಯುದ್ಧದಲ್ಲಿ ಹೋರಾಟ ಮಾಡಿರ್ತಾರೆ ಅನ್ನೋ ವಿಚಾರವನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಒಂದು ದೊಡ್ಡ ಜವಾಬ್ದಾರಿ ಇರುವಂತ ಕುಟುಂಬದಿಂದ ಬಂದವರು ತಾವೆಲ್ಲ ಮಕ್ಕಳು ಎಲ್ಲರೂ ಇಲ್ಲಿ. ಆ ಜವಾಬ್ದಾರಿಯನ್ನ ಮುಂದಿನ ದಿನಗಳಲ್ಲಿ ನಾವು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿಕೊಂಡು ಹೋಗ್ಬೇಕು. ಇದು ಊರಿನ ದೇವಸ್ಥಾನ. ಈಗಾಗಲೇ ಅಲ್ಲಿ ಹೇಳಿದ್ರು, ರಾಜಕೀಯ ಇಲ್ಲ, ರಾಜಕೀಯ ಚುನಾವಣೆಗೆ ಮಾತ್ರ ಸೀಮಿತ. ಅದಾದ ನಂತರ ನಾವೆಲ್ಲ ಈ ಊರಿನವರು, ನಾವೆಲ್ಲ ಒಂದು ಕುಟುಂಬದವರು ಅನ್ನುವ ಒಂದು ವಿಚಾರವನ್ನು ಇಟ್ಕೊಂಡು ಎಲ್ಲ ಕಾರ್ಯಕ್ರಮ, ಈಗ ಸರ್ಕಾರದಿಂದ ಬರುವಂತ ಅನುದಾನ, ಅದೇ ರಸ್ತೆ ಇರ್ಬೋದು ಅಥವಾ ಇಲ್ಲಿ ಬೇರೆ ಯಾವುದೇ ಕೆಲಸ ಇರ್ಬೋದು. ಈಗ ವೇಣೂರು ಮಾಮಸ್ತಕಾಭಿಷೇಕ 12 ವರ್ಷಕ್ಕೆ ಒಮ್ಮೆ ನಡೆಯುವಂತ ವೇಣೂರು ಮಾಮಸ್ತಕಾಭಿಷೇಕಕ್ಕೆ ಎಲ್ಲ ಊರಿನವರು ಸೇರಿ ಸಿದ್ಧತೆಯನ್ನ ಮಾಡ್ತಿದ್ದಾರೆ. ಅದೇ ರೀತಿ ಇಲ್ಲಿಯೂ ಕೂಡ ರಸ್ತೆ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಶೌಚಾಲಯ ಇರ್ಬೋದು, ಯಾವ್ದು ಸರ್ಕಾರದಿಂದ ಅಲ್ಲಿಗೆ ಸಾಧ್ಯ ಇದೆಯೋ ಆ ಎಲ್ಲ ವ್ಯವಸ್ಥೆಯನ್ನ ನಾವು ನಮ್ಮ ಪರವಾಗಿ ನಾನು ಅಲ್ಲಿಗೆ ಧ್ವನಿ ಎತ್ತೇನೆ ಅನ್ನೋ ವಿಚಾರವನ್ನ ಹೇಳ್ತಾ, ಇಲ್ಲಿ ಸಮಿತಿ ರಚನೆ ಆಗುವಾಗಲೂ ಕೂಡ ಎಲ್ಲರಿಗೂ ಒಪ್ಪುವಂತ, ಅಲ್ಲಿ ಯಾವುದೇ ರಾಜಕೀಯ ಮಾಡದಂತ ಒಂದು ಅದ್ಭುತವಾದ ಸಮಿತಿಯನ್ನು ಕೂಡ ರಚನೆ ಮಾಡಿ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಶಕ್ತಿ ಕೇಂದ್ರವಾಗ್ಲಿ, ಒಂದು ದೊಡ್ಡ ಧಾರ್ಮಿಕ ಕೇಂದ್ರವಾಗ್ಲಿ. ಇವತ್ತು ರಸ್ತೆ ಆಗಿರೋದ್ರಿಂದ
ಬೆಳ್ತಂಗಡಿಗೆ ಇಲ್ಲಿ ಸೂರ್ಯ ದೇವಸ್ಥಾನ ಧರ್ಮಸ್ಥಳಕ್ಕೆ ಬರುವ ಯಾತ್ರಾರ್ಥಿಗಳು ಇಲ್ಲಿಯೂ ಕೂಡ ಬಂದು ಇದೊಂದು ದೊಡ್ಡ ಧಾರ್ಮಿಕ ಕೇಂದ್ರ, ಒಂದು ಇಷ್ಟು ಅದ್ಭುತವಾದ ರುದ್ರ ರಮಣೀಯವಾದ ಭೂ ಪ್ರದೇಶದಲ್ಲಿರುವ ಈ ದೇವಸ್ಥಾನಕ್ಕೆ ಹೆಚ್ಚಿನ ಜನ ಬರಲಿ ಅಂತ ಆಶಿಸ್ತಾ ಈ ಬ್ರಹ್ಮಕಲಶ ಅತ್ಯಂತ ಯಶಸ್ವಿ ಬ್ರಹ್ಮಕಲಶ ಆಗಲಿ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಬಹಳ ಅರ್ಥಪೂರ್ಣವಾಗಿ ನಮ್ಮ ಈ ದೇವಸ್ಥಾನಕ್ಕೆ ನಾವು ಆಮಂತ್ರಣವನ್ನ ನೀಡಿದ ತಕ್ಷಣ ಒಪ್ಪಿಕೊಂಡು ಬಹಳ ಒಂದು ಸುಂದರವಾಗಿ ಈ ಕಾರ್ಯಕ್ರಮವನ್ನ ಶ್ರೀಯುತ ರಕ್ಷಿತ್ ಶಿವರಾಮ್ ಅವರು ನಿರ್ವಹಿಸಿದ್ದಾರೆ. ರಕ್ಷಿತ್ ಶಿವರಾಮ್ ಅವರಲ್ಲಿ ಒಂದು ಸಣ್ಣ ಮನವಿಟ್ಟು ನಂದು, ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷನಾಗಿ ನಾವೊಂದು ಅನ್ನದಾನದ ವ್ಯವಸ್ಥೆಯನ್ನ ನಡೆಸ್ತಾ ಇದ್ದೇವೆ. 25,000 ರೂಪಾಯಿಯ ಒಂದು ಅನ್ನದಾನದ ಕೂಪನ್ ಅನ್ನ ನಾವೆಲ್ಲರೂ ಹಂಚಿಕೊಂಡಿದ್ದೇವೆ. ರಕ್ಷಿತ್ ರವರು ಕೂಡ ನಮ್ಗೊಂದು 25,000 ಅನ್ನದಾನದ ಕೂಪನ್ ಅನ್ನ ಪಡ್ಕೊಂಡು ನಮ್ಮ ಈ ಕೆಲಸದಲ್ಲಿ ನೀವು ಕೂಡ ಒಂದು ಸವಿಧೆಯಾಗಿ ನಮ್ಮೊಟ್ಟಿಗೆ ಸೇವಾ ಯಜ್ಞದಲ್ಲಿ ತೊಡಗಿಸಿಕೊಳ್ಬೇಕು ಹೇಳುವಂತ ಕಳಕಳೆಯ ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮದು ಗ್ರಾಮೀಣ ಪ್ರದೇಶದ ದೇವಸ್ಥಾನ, ನಾವೆಲ್ಲರೂ ಕೂಡ ನಮ್ಮಲ್ಲಿ ಬೆಳೆದದ್ದನ್ನ ನಾವು ಗಳಿಸಿದ್ದನ್ನ ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಉಳಿಸಿ ದೇವಸ್ಥಾನವನ್ನ ರಚನೆ ಮಾಡಿದ್ದೇವೆ. ನಾವು ಕಡಿರುದ್ಯಾವರ, ಮಿತ್ತಬಾಗಿಲು ಮತ್ತು ಮಲವಂತಿಗೆ ಈ 3 ಗ್ರಾಮವನ್ನ ಬಿಟ್ಟು ನಾವು ಯಾವ ಕಾರಣಕ್ಕೂ ಸಂಗ್ರಹಕ್ಕಾಗಿ ಗಡಿಯನ್ನ ದಾಟಿದವರೇ ಅಲ್ಲ. ಆದ್ರಿಂದ ನಿಮ್ಮಲ್ಲಿ ನಾವು ಒಂದು ವಿನಂತಿ ಮಾಡೋದು, ಯಾರಾದ್ರೂ ದೇಣಿಗೆಯನ್ನ ನೀಡುವಂತಹ ದಾನಿಗಳಿದ್ರೆ ಇದು ನಿಮ್ಮ ದೇವಸ್ಥಾನ ಅಂತ ಹೇಳುವ ಪರಿಕಲ್ಪನೆಯಲ್ಲಿ ಅವರ ಸ್ವಲ್ಪ ದೇಣಿಗೆಯನ್ನ ನಮಗೆ ನೀಡುವಲ್ಲಿಗೆ ಸಹಕರಿಸಬೇಕು. ಜೀರ್ಣೋದ್ಧಾರಕ್ಕೆ ಈಗಾಗಲೇ ಲೋಕೇಶ್ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟಿನ ತಯಾರಿಗಳಾಗ್ತಾ ಉಂಟು. ಈಗಾಗಲೇ ಆ ದೊಡ್ಡ ಚಪ್ಪರ 40 ಲಕ್ಷದಷ್ಟು ನಮಗೆ 43 ಲಕ್ಷಕ್ಕೆ ಬರ್ತಾ ಇದೆ. ಆದ್ರಿಂದ ನಮ್ಗೆ ಸ್ವಲ್ಪ ಈಗ ಆರ್ಥಿಕ ಅಡಚಣೆಗಳು ಎದುರಾಗುವಂತಹ ಸಾಧ್ಯತೆಗಳಿದೆ. ಆದ್ರಿಂದ ತಾವು ಕೂಡ ಸರ್ಕಾರದ ಮಟ್ಟದಲ್ಲಿ ಇನ್ನಷ್ಟು ಅನುದಾನಗಳು, ಯಾಕೆ ಹೇಳಿದ್ರೆ ನಮ್ಗೆ ಕೊನೆಯ ಒಂದು ಕಂತಿನ ಅನುದಾನ ಬರ್ಲಿಕ್ಕೆ ಬಾಕಿ ಇದೆ. ಸ್ವಲ್ಪ ಅದನ್ನ ನಿಧಾನ ಮಾಡ್ತಾ ಇದ್ದಾರೆ, ನಿರ್ಮಿತಿ ಕೇಂದ್ರದಲ್ಲಿದ್ದಾರೆ. ಒಂದು ನಿಮ್ಮ ಮಾತಿನ ಒತ್ತಡವನ್ನು ಇಟ್ಟು ಅದೊಂದು ಆದಷ್ಟು ಶೀಘ್ರವಾಗಿ ನಮ್ಗೆ ಬಂದು ತಲುಪುವ ಹಾಗೆ ನಿಮ್ಮ ಪ್ರಯತ್ನವನ್ನ ನೀವು ಮಾಡಬೇಕು. ಅದೇ ರೀತಿ ಏನಾದ್ರೂ ಬ್ರಹ್ಮಕಲಶಕ್ಕೆ ನಮ್ಗೆ ಸರ್ಕಾರದ ವತಿಯಿಂದ ಏನಾದ್ರೂ ಸಿಗುವಂತ ಮೊತ್ತ ಇದ್ರೆ ಖಂಡಿತ ಅವಕಾಶ ಸಿಕ್ಕಿದಾಗ ಸಂಬಂಧಪಟ್ಟವರಿಗೆ ತಿಳಿಸಿ ಈ ದೇವಸ್ಥಾನಕ್ಕೆ ಆ ನೆರವು ಬರುವ ಹಾಗೆ ನೀವು ಪ್ರಯತ್ನಿಸಬೇಕು ಅಂತ ಹೇಳ್ತಾ, ಸೇರಿರುವ ಸರ್ವರ ಪರವಾಗಿ, ಹೇಳಿದ್ರೆ ಅವರು ಅಷ್ಟು ಒತ್ತಡದಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ, ಅವರಿಗೆ ಸೇರಿರುವ ಸರ್ವರ ಪರವಾಗಿ ಆತ್ಮೀಯವಾದಂತಹ ಅಭಿವಂದನೆಗಳನ್ನ, ಧನ್ಯವಾದಗಳನ್ನ ಹೇಳ್ತಾ, ನಿಮ್ಮ ಸಹಕಾರ ಮಾರ್ಗದರ್ಶನ ನಮಗೆ ಸದಾ ಇರಲಿ ಅಂತ ಹೇಳ್ತಾ, ದಯವಿಟ್ಟು ಎಲ್ಲರೂ ಹೋಗಬಾರ್ದು, ಯಾರಾದ್ರೂ 2 ಜನ ಹೋದ್ರೆ ಸಾಕು, ಉಳಿದವರು ಸಭೆಯನ್ನ ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಶಿಲಾನ್ಯಾಸವನ್ನ ನೆರವೇರಿಸಿದಂತಹ ಡಾಕ್ಟರ್ ಪ್ರದೀಪ್ ಆರೋಗ್ಯ ಕ್ಲಿನಿಕ್ ನಾವು ಇವರು ಕೂಡ ಬ್ರಹ್ಮಕಲಶದ ಅನ್ನದಾನಕ್ಕೆ ರು 25,000 ಈಗಾಗಲೇ ಹಸ್ತಾಂತರಿಸಿದ್ದಾರೆ ಅಂತ ಹೇಳಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಅವರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಪೂರ್ವಕವಾದಂತಹ ಅಭಿನಂದನೆಗಳನ್ನ, ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ. ನಿನ್ನೆಯ ದಿನ ನನ್ನ ಸ್ನೇಹಿತರು, ನನ್ನ ಆಪ್ತ ಸ್ನೇಹಿತರು, ನನ್ನ ಬಂಧುವು ಆಗಿರುವಂತಹ ಶ್ರೀಯುತ ಜಗದೀಶ್ ಮುಗುಳಿ, ಬೆಂಗಳೂರಿನ ಒಬ್ಬ ಉದ್ಯಮಿ, ದೇವಸ್ಥಾನ ಅವರು ನಮ್ಮ ದೇವಸ್ಥಾನದ ಅಭಿವೃದ್ಧಿಯ ದೃಷ್ಟಿಯಿಂದ 5 ಲಕ್ಷ ರೂಪಾಯಿಯನ್ನ ದೇವಸ್ಥಾನಕ್ಕೆ ದೇಣಿಗೆಯಾಗಿ ಭರವಸೆಯನ್ನು ನೀಡಿ ಬ್ರಹ್ಮಕಲಶದ ದಿನ ಒಂದು ಭಾಗವಹಿಸಿ ಉನ್ನತ ದೇಣಿಗೆಯನ್ನ ಕೊಡುತ್ತೇನೆ ಎನ್ನುವಂತಹ ಭರವಸೆಯನ್ನು ನೀಡಿದ್ದಾರೆ. ಈಗ ಹೆಚ್ಚು ಸಮಯವನ್ನ ವ್ಯಕ್ತಪಡಿದೆ ನಾವು ಜೀರ್ಣೋದ್ಧಾರ ಸಮಿತಿಯ ಮುಂದಿನ ನಡವಳಿಕೆಯನ್ನ ನಡೆಸ್ತಾ ಇದ್ದೇವೆ. ಮಕ್ಕಳ ಸಮಿತಿಯನ್ನ ನಾವೀಗ ರಚನೆ ಮಾಡಲಿದ್ದೇವೆ. ಈ ಮಕ್ಕಳ ಸಮಿತಿಯ ರಚನೆಯ ದೃಷ್ಟಿಯಿಂದ ಮಕ್ಕಳ ಸಮಿತಿಯ ನೇತೃತ್ವ ವಹಿಸಿದಂತಹ ಉಜ್ವಲ ತಂಡದ ಲೀಡರ್ಸ್ ಮನೆಯವರು ದಯವಿಟ್ಟು ಮೇಲೆ ಬರಬೇಕು. ನಿಮ್ಮ ತಂಡದಲ್ಲಿ ಯಾರೆಲ್ಲ? ಸತೀಶ ಸ್ಕೂಲಲ್ಲಿ ಬನ್ನಿ. ಇನ್ನೊಂದು ಕೆಲವೊಮ್ಮೆ ಲೀಡರ್ಸ್ ಕೂತ್ಕೊಳ್ಬೇಕು. ಮತ್ತೆ ಈಗ ನಮ್ಮ ಕಲ್ಪನೆ ಹೇಗೆ ಅಂತ ಹೇಳೋದನ್ನು ಹೇಳ್ತೇನೆ ಫಸ್ಟಿಗೆ. ನಾಲ್ಕಿನ ಕಾರ್ಯಕ್ರಮದಲ್ಲಿ ಪ್ರತಿ ದಿವಸ ಮಕ್ಕಳು ಕೇಳಿ, ಎಲ್ಲರೂ ಕೇಳಬೇಕಿಲ್ಲ, ಅಯ್ಯೋ ಮಕ್ಕಳು ಕೇಳಬೇಕು. 4 ಕಾರ್ಯಕ್ರಮದಲ್ಲಿ ನಮಗೆ ತೋರಣಗಳನ್ನ ಪ್ರತಿ ದಿವಸ ಬದಲಾಯಿಸಲಿಕ್ಕೆ ಇರ್ತದೆ. ಇವರೇನು ಸೊಪ್ಪು ತಂದು ಇವರಿಗೆ ಕೊಡ್ತಾರೆ, ಹಗ್ಗ ಎಲ್ಲ ಕಟ್ಟಿರ್ತದೆ, ಅದನ್ನ ಇವರು ಚೆನ್ನಾಗಿ ಪೋಣಿಸಿ ಪ್ರತಿನಿತ್ಯ ಸೊಪ್ಪನ್ನ ತೆಗಿಬೇಕು, ಸೊಪ್ಪನ್ನ ಕಟ್ಟಬೇಕು. ಮತ್ತೆ ಅನ್ನದಾನ ಮಾಡುವ ಹತ್ರ ಈ ಮಕ್ಕಳು ನಿಲ್ಬೇಕು. ಎಲ್ಲಿ? ಕೈ ತೊಳೆಯುವ ಹತ್ರ ನಿಲ್ಬೇಕು. ಈ ತುಂಬಾ ಜನಕ್ಕೆ ಅಭ್ಯಾಸ ಉಂಟು, ಎಂತ ಗೊತ್ತುಂಟ, ಅನ್ನ ಹಾಕೊಳ್ಳೋದು ಮತ್ತೆ ತಗೊಂಡೋಗಿ ಬಿಸಾಡೋದು.
ನಮ್ಮಲ್ಲಿ ಅದು ನಿಲ್ಲಬೇಕು. ಮಕ್ಕಳ ಹತ್ರ ಏನಿಲ್ಲ, ಅವ್ರು ಕೈ ಮುಗಿದು ಹರಿ ಓಂ, ಅನ್ನ ಇರುವುದು ಬಿಸಾಡ್ಲಿಕ್ಕಲ್ಲ, ಎಷ್ಟು ಬೇಕಾ ಅಷ್ಟನ್ನೇ ಕೇಳಿಕೊಂಡು ಹಾಕಿ ಬಿಸಾಡಬೇಡಿ ಹೇಳುದನ್ನ ಹೇಳ್ಬೇಕು. ಅಂದ್ರೆ ತುಂಬಾ ಜನ ಅನ್ನವನ್ನ ವ್ಯರ್ಥ ಮಾಡ್ತಾರೆ. ಆ ವ್ಯರ್ಥ ಮಾಡೋದನ್ನ ನಾವು ಅಲ್ಲಿ ಬಳಸುವಲ್ಲಿ ಎಲ್ರಿಗೂ ಕೂಡ ಖುಷಿಯಲ್ಲಿ ಮಕ್ಕಳು ಸಾವಕಾಶ ಊಟ ಮಾಡಿ ಬೇಕಾದಷ್ಟು ಹಾಕೊಳ್ಳಿ, ದಯವಿಟ್ಟು ಹಾಳು ಮಾತ್ರ ಮಾಡಬೇಡಿ ಅಂತ ಚಂದದಲ್ಲಿ ಕೈ ಮುಗಿದು ಹೇಳುವಂಥದ್ದು. ಲಡೆ ಮಾಡೋದಲ್ಲ, ಲಡೆ ಮಾಡ್ಲಿಕ್ಕೆ ಅವರನ್ನೊಂದು ಟ್ರೈನ್ ಮಾಡಬೇಕು. ನಂತರ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ನೀವು ಟ್ರೈನ್ ಮಾಡಬೇಕು. ದೇವಿಯ ಯಾವುದಾದ್ರೂ ಒಂದು ಸ್ತೋತ್ರವನ್ನ ಮಕ್ಕಳು ಬಂದು ಹಾಡಬೇಕು. ಅದಕ್ಕೆ ಹೊತ್ತಿಲ್ಲ, ಸಮಯ ನಿಗದಿತ. ಬೆಳಿಗ್ಗೆ ಅವರಿಗೆ ಶಾಲೆ ಉಂಟು ಅಂತಂದ್ರೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ಇಲ್ಲ. ಸಂಜೆಯ ಹೊತ್ತು ಎಷ್ಟು ಮಕ್ಕಳಿದ್ದಾರ ಸರಿಯಾಗಿ ಸುಮಾರು ಒಂದು ಹುಡುಗರು ಹುಡುಗಿಯರು ಒಂದು ಸರಿಯಾಗಿ ಒಂದು 7:30-8 ಗಂಟೆಯ ಹೊತ್ತಿಗೆ ಮಕ್ಕಳು ಎಲ್ಲರೂ ದೇವಸ್ಥಾನದ ಎದುರು ಅಲ್ಲಿ ಮೈಕ್ ಸೆಟ್ ಮಾಡಿಟ್ಟಿರ್ತಾರೆ. ನಾವು ದೇವಿಯ ಸ್ತೋತ್ರವನ್ನ ಹೇಳುದು ಅದೆಷ್ಟು 5ರಿಂದ 10 ನಿಮಿಷದೊಳಗೆ ಅವರು ಹೇಳಿ ಹೋಗಿಬಿಡ್ಬೇಕು. ಜಾಸ್ತಿ ಉತ್ತಮವಾಗಬಾರ್ದು. ಎಲ್ಲರೂ ಒಂದೇ ಲೆಕ್ಕ ಅವರು ಬರುದು, ಸಿಂಪಲ್ ಸ್ತೋತ್ರ ಹೇಳಿ ಹೋಗುವಂಥದ್ದು. ಇದು 2ನೇದು ಅವರಿಂದ ನಿರೀಕ್ಷೆ. 3ನೇದು ಬಹಳ ಮುಖ್ಯವಾದದ್ದು, ಸಂಜೆಯ ಹೊತ್ತು ಅವರಿಗೆ ಶಾಲೆ ಇರುವುದಿಲ್ಲ, ಶಾಲೆಯನ್ನು ಮುಗಿಸಿ ಬರ್ತಾರೆ. ಮಕ್ಕಳ ಎಲ್ಲರ ಕೈಯಲ್ಲಿ ಒಂದು ಗೋಣಿ ಚೀಲ ಕೊಟ್ಟು ಅಲ್ಲಿಂದ ಅಲ್ಲಿಯವರೆಗೆ ಕಸ ಹಾಕುವುದು. ಹೊರಲಿಕ್ಕಿಲ್ಲ ಅವರು ಕಸವನ್ನ ಹಾಕಿ ಗೋಣಿಗೆ ಹಾಕಿ ಅಲ್ಲಲ್ಲೇ ಇಡುದು. ಇದನ್ನ ಯಾಕೆ ಹೇಳ್ತೇನೆ ಹೇಳಿದ್ರೆ, ಮಕ್ಕಳನ್ನ ನೆನಪಿಟ್ಕೊಳ್ಳಿ, ನೀವು ನಾಳಿನ ಪ್ರೋಗ್ರಾಮ್ನ ಕೇಂದ್ರ ಬಿಂದು. ನಿಮ್ಮನ್ನ ಎಲ್ಲರೂ ನಿರೀಕ್ಷಿಸ್ತಾರೆ. ಇಡೀ ಕಾರ್ಯಕ್ರಮದ ಯಶಸ್ಸು ನಿಮ್ಮ ಕೈಯಲ್ಲಿರುವುದು. ಯಾಕೆ ಹೇಳ್ತೇನೆ ಕೇಳಿ, ಗೆಸ್ಟ್ಗಳು ಬರ್ತಾರೆ, ಮಕ್ಕಳು ಅವೈಲೇಬಲ್ ಇದ್ದಾರೆ ಅಂತಾದ್ರೆ 11 ಗಂಟೆಗೆ ಇದ್ದಾರೆ ಅಂತಾದ್ರೆ ಆ ಮಕ್ಕಳೇ ನಮ್ಮ ಗೆಸ್ಟ್ಗಳನ್ನ ಸ್ವಾಗತ ಮಾಡೋದು. ನಾಳಿನ ದಿನ ಮಕ್ಕಳು ಲೈನ್ ಅಲ್ಲಿ ಅವರೇ ನಿಂತು ನಮಸ್ತೆ ಸ್ವಾಗತ ಅಷ್ಟು, ಬೇರೆ ನಗಡಿಕೊಂಡು ಅವ್ರು ನಡೆಯಕ್ಕೂ ಇಲ್ಲ, ನಿಂತಲ್ಲಿ ನಿಲ್ಲುದು, ನಮಸ್ತೆ ನಮ್ಮ ದೇವಸ್ಥಾನಕ್ಕೆ ಬಂದದ್ದು ಖುಷಿ ಆಯ್ತು ಸ್ವಾಗತ. ಎಲ್ಲರೂ ಅವರೇ ಹೇಳುದು. ನಾವೆಲ್ಲಿ ನಿಲ್ಲುದು? ಇಲ್ಲಿ. ಮಕ್ಕಳು ಅಲ್ಲೆಲ್ಲ ರಿಸೀವ್ ಮಾಡೋದು ಮಕ್ಕಳೇ. ನೀವೇ ಅದನ್ನು ಮ್ಯಾನೇಜ್ ಮಾಡಬೇಕು. ಹೇಗೆ ಮಾಡ್ತೀರಿ ಅದು ನಿಮಗೆ ಬಿಟ್ಟಿದ್ದಾರೆ. ಅವರಿಗೆ ಕಲಶ ಕುಂಭ ಅದೆಲ್ಲ ಏನಿಲ್ಲ ಅವರಿಗೆ. ಆದ್ರೆ ಅವ್ರು ಇಷ್ಟೇ ಹೇಳುದು, ನಮ್ಮ ಭಾರತೀಯ ಸಂಸ್ಕೃತಿಯ ಹಾಗೆ ನಮಸ್ತೆ ನಮ್ಮ ದೇವಸ್ಥಾನಕ್ಕೆ ಬಂದದ್ದು ಖುಷಿ ಆಯ್ತು, ವೆಲ್ಕಮ್. ಶಾಲೆಯಲ್ಲಿ ವಾರ್ಷಿಕೋತ್ಸವಕ್ಕೆ ಬಂದಾಗ ಗೆಸ್ಟ್ಗಳನ್ನು ಅದೇ ರೀತಿ ನಾವು ವೆಲ್ಕಮ್ ಮಾಡೋದು. ಇಲ್ಲಿಯೂ ಕೂಡ ಮಕ್ಕಳೇ ನೇತೃತ್ವವನ್ನ ವಹಿಸಬೇಕು. ನಾವು ಹಿರಿಯರೇನಂತ ಯಾಕಂತ ಹೇಳಿದ್ರೆ, ಮಕ್ಕಳಿಗಾದ್ರೆ ಹೇಳಲಿಕ್ಕೆ ಸುಲಭ. ಹೀಗೆ ನಿಲ್ಲಿ ಹೇಳಿದ್ರೆ ಅವರು ಹಾಗೆ ನಿಲ್ತಾರೆ. ಯಾರೋ ಯಾರೋ ಮಕ್ಕಳಂದ್ರೆ ಯಾರು? ಸ್ವಚ್ಛತಾ ಮಿನಿಸ್ಟರ್ಗಳು ಯಾರು? ಗಟ್ಟಿ ಇರ್ಬೇಕು ನಾವು. ಸ್ವಚ್ಛತಾ ಮಿನಿಸ್ಟರ್ ನೀವು. ನೀರಾವರಿ ಸಚಿವರು ಯಾರು? ಭಜನಾ ಸಮಿತಿಯ ನೇತೃತ್ವ ಯಾರು? ನಮ್ಮದೇ. ಗೊತ್ತಾಯ್ತಲ್ಲ? ಇವರನ್ನು ಭಜನದೊಟ್ಟಿಗೆ ಸೇರಿಸಬೇಡಿ. ಪ್ರಮಿಳಕ ಭಜನೆ ಒಟ್ಟಿಗೆ ಇವರು ಸೇರ್ಲಿಕ್ಕಿಲ್ಲ. ಇವರು ಅಲ್ಲಿ ಆ ಪ್ರಾರ್ಥನೆಗಳು ಯಾರು ಬರುವುದು? ಯಾರಿಗೂ ಮುಕ್ತ ಅವಕಾಶ ಉಂಟು. ಯಾರಿಗೆ ಶ್ಲೋಕ ಗೊತ್ತುಂಟು ಅವರು ಆ ಒಟ್ಟಿಗೆ ಬರುವುದು. ಆಗ ಪ್ರತಿಷ್ಠೆ ಉಂಟಾ? ಆಗ ಮತ್ತೊಂದುಂಟಾ? ಧನಂಜಯರ ಅನುಮತಿ ಆಗಬೇಕಾ? ಲೋಕೇಶ್, ನೀವು ಯಾರದ್ದು ಭಯ ಪಡಬೇಡಿ. ಅದನ್ನ ಮೊದಲೇ ನಾನು ಹೇಳಿ, ನಮ್ಮ ಮಕ್ಕಳು ಇಷ್ಟು ಗಂಟೆಗೆ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಹೋಗಿಬಿಡ್ತಾರೆ. ದೇವಸ್ಥಾನದ ಒಳಗೆ ಪೌಳಿಯಲ್ಲಿ ಕುತ್ಕೊಳ್ಳೋದು ಬೇಕಿದ್ರೆ ಪ್ರಾರ್ಥನೆ ಹೇಳುದು ರೊಪ್ಪ ಹೋಗುದೇ ಮಕ್ಕಳು. ಅದು ಮಾತ್ರ ಶಿಸ್ತುಬದ್ಧವಾಗಿ ಚೆನ್ನಾಗಿ ಒಂದು ಪ್ರಾರ್ಥನೆಯನ್ನ ಹೇಳಿಕೊಡ್ಬೇಕು. ಈಗ ನಿಮ್ಮ ಅಭಿಪ್ರಾಯವನ್ನ ನೀವು ಹೇಳಬೇಕು. ಈ ಮಕ್ಕಳ ಒಟ್ಟಿಗೆ ಏನಾದ್ರೂ ಲೀಡರ್ ಬೇಕಾ ಅಥವಾ ನೀವೇ ನಿಭಾಯಿಸ್ತೀರಾ? ಟೀಚರ್ ಹೇಗೆ ಅಂತ ನೀವು ಒಂದು ಆಲೋಚನೆ ಮಾಡಿ ಹೇಳ್ಬೇಕು. ಇಲ್ಲದ್ರೆ ಲೀಡರ್ ಮಾಡ್ಬೇಕು. ನಾಯಕ, ಉಪನಾಯಕ, ಉಪನಾಯಕ ಮಾಡೋಣ. ಮಕ್ಕಳನ್ನ ಮಾಡ್ಬೇಕಾ? ಮಕ್ಕಳನ್ನ ಲೀಡರ್ ಬೇಕಾ? ನಿಮಗೆ ಒಂದು ಸ್ವಲ್ಪ ಹೊತ್ತು ಕೊಡ್ತೇವೆ ನಾವು. ನೀವೊಂದು ಡಿಸ್ಕಸ್ ಮಾಡಿ ಲೀಡರ್ ಯಾರಾಗ್ಬೋದು ಅಂತ ಹೇಳಿ. ಅಂದ್ರೆ ಇಮಿಡಿಯೇಟ್ಲಿ ಬೇಡ, ನೀವು ಒಂದು ಡಿಸ್ಕಸ್ ಮಾಡಿಕೊಳ್ಳಿ. ಡಿಸ್ಕಸ್ ಮಾಡಿ ನೀವು ಮಾತಾಡಲಿ. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ವಿಜಯಗೌಡ ಕಾಡುಮನೆಯವರು ರು 25,000 ರೂಪಾಯಿಯನ್ನ ಬ್ರಹ್ಮಕಲಶಕ್ಕೆ ನೀಡಿ ನಮ್ಮ ಅನ್ನದಾನ ಸೇವೆಗೆ ಬಲವನ್ನು ತುಂಬಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸೂಪರ್ನ ಶ್ರೀಯುತ ವಾಸುದೇವರಾವ್ ಅವರು ವಿಜಯ್ ಅವರಿಗೆ ಕಾಡುಮನೆ. ಏನಾಯ್ತು?
ಅವರಿಂದ ಅದೇ ರೀತಿ ಕಾಡುಮನೆ ವಿಜಯ್ ಅವರು ಜಾಬ್ ಸಹಕರಿಸಿದ್ದಾರೆ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಾವು ಬಚ್ಚನ್ ಜಿ ಶೆಟ್ಟಿ, ನರಿಕೊಂಬು ಧರ್ಮಸ್ಥಳ, ಇವರು ಕೂಡ 25,000 ರೂಪಾಯಿಯನ್ನು ನೀಡಿದ್ದಾರೆ. ಆ ಅನ್ನದಾನದ ಕೂಪನನ್ನು ಕೂಡ ವಾಸುದೇವ ಅವರು ಮೋಹನ್ ಮೇಲೆ ಅವರು ನೀಡಿ ಸಹಕರಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಸತೀಶಾಚಾರ್ಯ ಅವರಿಗೆ 10 ರೂಪಾಯಿಗಳು ಕೂಪನ್ ನೀಡಿ ಅಭಿನಂದನೆಗಳು. ಸತೀಶಾಚಾರ್ಯ 25,000 ರೂಪಾಯಿಯನ್ನ ನೀಡಿದ್ದಾರೆ, ಅವರಿಗೆ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳು. ಎಲ್ಲರಿಗೂ ಕೂಡ ಇಲ್ಲಿ ನೋಡ್ಬೇಕಲ್ಲ, ಅರಿಯೋ ಇಲ್ಲಿ ಕೇಳ್ಬೇಕು, ಮೌನವಾಗಿ ಕೂತ್ಕೊಳ್ಬೇಕು ಎಲ್ಲರೂ ಕೂಡ. ಉಜ್ವಲ ತಂಡದವರು ಎಲ್ಲರೂ ಕೂಡ, ಸಮಿತಿಯ ಹಾಗೂ ಆಡಳಿತ ಮಂಡಳಿಯ ಎಲ್ಲ ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಈ ಒಂದು ಬ್ರಹ್ಮಕಲಶೋತ್ಸವದ ರೂವಾರಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಕೊಲ್ಲಿ ಶ್ರೀ ದುರ್ಗಾದೇವಿಯ ಒಂದು ಜೀರ್ಣೋದ್ಧಾರಕ್ಕೆ ಪ್ರಮುಖ ಜವಾಬ್ದಾರಿಯನ್ನು ಹೊತ್ತುಕೊಂಡು ಈ ಒಂದು ಕೊಲ್ಲಿ ಶ್ರೀ ದುರ್ಗಾದೇವಿಯ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲ ಗ್ರಾಮದವರು, ಅದ್ರ ಜೊತೆ ಇದಕ್ಕೆ ಪ್ರಮುಖ ಜವಾಬ್ದಾರಿಯನ್ನು ಹೊತ್ತುಕೊಂಡಂತಹ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಅಧ್ಯಕ್ಷರೇ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಪುಟಾಣಿ ಮಕ್ಕಳಿಗೂ ಹಾಗೂ ಎಲ್ಲ ಗ್ರಾಮಸ್ಥರು ಕೂಡ ವಂದಿಸುತ್ತಾ, ಈ ಒಂದು ಉಜ್ವಲ ತಂಡದ ಈ ಒಂದು ಮಕ್ಕಳ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದೇವೆ. ಎಲ್ಲರೂ ಕೂಡ ಈ ಒಂದು ಕಮಿಟಿಗೆ ಪ್ರಮುಖ ಜವಾಬ್ದಾರಿ ಅನ್ನುವಂಥದ್ದು 23 ಜನರ ಪಟ್ಟಿಯನ್ನು ಮಾಡಿದ್ದೇವೆ ನಾವು. ಇಲ್ಲಿಗೆ ಎಲ್ಲರೂ ಕೂಡ ನಿಮ್ಮಲ್ಲಿ 23 ಜನರ ಒಂದು ತಂಡಕ್ಕೆ ನಿಮ್ಗೆ ಮಾಹಿತಿಯನ್ನು ಕೊಡುವಂತ ಎಲ್ಲ ಲೀಡರ್, ಇದರಲ್ಲಿ ಯಾರು ಕೂಡ ಪ್ರಮುಖರಂತಿಲ್ಲ, ಎಲ್ಲ ಲೀಡರ್ 23 ಜನ ಪ್ರಮುಖರನ್ನಾಗಿ ನಾವು ಮಾಡಿದ್ದೇವೆ. ಅಂದ್ರೆ ನಿಮ್ಗೆ ಅಲ್ಲಿ ಏನಾದ್ರೂ ಮಾಹಿತಿಯ ಬೇಕಾದಲ್ಲಿ ಅವರು ಮಾಹಿತಿಯನ್ನು ಕೊಡ್ತಾರೆ, ಅದಕ್ಕೋಸ್ಕರ ಒಂದು ಪ್ರಮುಖ ವ್ಯಕ್ತಿಯನ್ನು ನಾವು ಗುರುತಿಸಿದ್ದೇವೆ. ಒಂದೊಂದು ಭಾಗಕ್ಕೆ 2-3 ಇದ್ದಾರೆ, ಅವರ ಹೆಸರು ನಾನು ಇಲ್ಲಿ ಹೇಳ್ತೇನೆ. ಎಲ್ಲರೂ ಕೂಡ ನಾನು ಹೆಸರು ಹೇಳಿದಾಗೆ ಒಮ್ಮೆ ಎದ್ದು ನಿಂತು ಕೂತ್ಕೊಳ್ಬೇಕು ನೀವು ಅಷ್ಟೇ. ನಿಮ್ಮ ಹೆಸರನ್ನು ಹೇಳ್ತೇನೆ, ಎದ್ದು ನಿಂತು ಕೂತ್ಕೊಳ್ಳಿ, ಅವರನ್ನು ನೋಡಿ ಒಮ್ಮೆ, ಎಲ್ಲರಿಗೆ ಪರಿಚಯ ಇದ್ರೆ ಅವರನ್ನು ನೋಡ್ಕೊಳ್ಳಿ. ಲತೇಶ್ ಕೊಳ್ಳಿ ನೋಡಿ, ಅವರೊಬ್ರು ಇರ್ತಾರೆ. ಪ್ರಜ್ವಲ್ ಕೊಳ್ಳಿ, ಸ್ವಸ್ಥಾನ್ ಕಿಲ್ಲೂರು, ಸಾತ್ವಿಕ್ ಮಾಲೂರು, ಸೃಜನ್ ಕಿಲ್ಲೂರು, ಅಂಕೇಶ್ ಕೊಳ್ಳಿ, ವಿಖ್ಯಾತ್ ಕುಕ್ಕರ್, ವಿಘ್ನೇಶ್ ಗಣೇಶ್ ನಗರ, ಮನೀಶ್ ದಿಡುಪೆ, ಲತೇಶ್ ದಿಡುಪೆ, ನವೀನ್ ಕುಕ್ಕರ್, ಪ್ರಾಥ್ವಿಕ್ ಕಿಲ್ಲೂರು, ಪೃಥ್ವಿರಾಜ್ ಕಿಲ್ಲೂರು, ಅನುಷ್ ಕಾಜೂರು, ಜೀವನ್ ಕೊಳ್ಳಿ, ಪ್ರಣೀತ್ ಕೊಳ್ಳಿ, ನಿಶಾಂತ್ ಕುಕ್ಕವ್, ಸೃಜನ್ ಗಣೇಶ್ ನಗರ, ಅಂಶಿತ್ ಗಣೇಶ್ ನಗರ, ರಕ್ಷಿತ್ ಗಣೇಶ್ ನಗರ, ಶ್ರೇಯಸ್ ಕುಕ್ಕವ್, ಪ್ರಿಯೇಶ್ ಕೊಳ್ಳಿ, ಕಿರಣ್ ಕಿಲ್ಲೂರು. ಇಷ್ಟು ಜನ ನೀವೆಲ್ಲರೂ ಕೂಡ ಈ ಒಂದು ತಂಡದ ಪ್ರಮುಖರಾಗಿರ್ತೀರಿ. ಇದರಲ್ಲಿ ಯಾರು ಕೂಡ ಲೀಡರ್, ಎಲ್ಲರೂ ಲೀಡರ್, ಆದ್ರೆ ಈ ಒಂದು ತಂಡಕ್ಕೆ ನೀವು ಪ್ರಮುಖರಾಗಿರ್ತೀರಿ. ನಿಮ್ಗೆ ಒಂದೊಂದು ಸೂಚನೆಯನ್ನು ನಾವು ಕೊಡ್ತೇವೆ, ಆ ಸೂಚನೆಗೆ ತಕ್ಕ ನೀವು ಕೆಲಸ ಮಾಡಿದ್ರೆ
ಎಲ್ಲರೂ ಕೂಡ ನಂಬರ್ ಎರಡು ನಂಬರ್ ಎರಡು ನಂಬರ್ ಎರಡು ಒಂದು ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಈ ಒಂದು ಬ್ರಹ್ಮಕಲಶೋತ್ಸವದ ನಂತರ ಮುಂದೆ ಬರುವಂತ ಕೊಲ್ಲಿ ಶ್ರೀ ದುರ್ಗಾದೇವಿಯ ಜಾತ್ರಾ ಕಾರ್ಯಕ್ರಮದಲ್ಲಿ ಕೂಡ ನಾವು ಬ್ರಹ್ಮಕಲಶೋತ್ಸವದಲ್ಲಿ ಯಾವ ರೀತಿ ಕೆಲಸ ಮಾಡಿ ನಾವು ಬ್ರಹ್ಮಕಲಶ ಮುಗಿಯುವಾಗ ಇಲ್ಲಿ ಯಾವುದೇ ಒಂದು ಸ್ವಚ್ಛತೆ ಆಗಿರುವುದು ಪ್ರತಿಯೊಂದು ಕೆಲಸದಲ್ಲಿ ಕೂಡ ಉಜ್ವಲ ತಂಡ ಉತ್ತಮ ಒಂದು ಕೆಲಸ ಮಾಡಿ ಬ್ರಹ್ಮಕಲಶದ ಉತ್ತಮ ಹೆಸರನ್ನು ಗಳಿಸುವಲ್ಲಿ ನಾವೆಲ್ಲರೂ ಕೂಡ ಪಾತ್ರವನ್ನು ವಹಿಸಬೇಕಂತ ಹೇಳಿ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಈ ಒಂದು ಬ್ರಹ್ಮಕಲಶೋತ್ಸವದ ಈ ಒಳ್ಳೆಯ ಸನ್ನಿಧಿಯಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸದೊಟ್ಟಿಗೆ ಸೇರಿಕೊಂಡು ಮಾಡೋಣ ಅಂತ ಹೇಳುತ್ತಾ ಇನ್ನೆರಡು ಮಾತನ್ನು ಮುಗಿಸ್ತೇನೆ. ಓಂ ಶ್ರೀ ಕೊಲ್ಲಿ ದುರ್ಗಾದೇವಿ ನಮಃ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ಭಕ್ತಾಭಿಮಾನಿಗಳೇ ಹಾಗೂ ಪ್ರೀತಿಯ ಮಕ್ಕಳೇ, ನಾವು ಈಗಾಗಲೇ ಒಂದು ಭವಿಷ್ಯ ತಂಡಕ್ಕೆ ಮುಖ್ಯ ನಾಯಕರ ನಾವೀಗಾಗಲೇ ಆಯ್ಕೆ ಮಾಡಿದ್ದೇವೆ. ಮೊದಲನೇದಾಗಿ ಸೌಂದರ್ಯ ಕೊಲ್ಲಿ ಏರಿಯಾದಿಂದ, ಸುಪ್ರಭಾ, ಮನೀಷಾ ಕುರುಬರಗುಡ್ಡೆ, ಸುದೀಕ್ಷಾ ಮಾಲೂರು, ಶ್ರೀಜಾ ಮಾಲೂರು, ಮುಕ್ಷಿತಾ ಬಂಡಾರಿಕೊಡಿ, ರಶ್ಮಿತಾ ಬಂಡಾರಿಕೊಡಿ, ಸಾನ್ನಿಧ್ಯ ಕುಕ್ಕಾವು, ಧನುಷ ಕಿಲ್ಲೂರು, ಕೀರ್ತಿಕಾ ಕೊಲ್ಲಿ, ವಿಶ್ಮಿತಾ ಕೊಂಡಮಲೆ, ಸಮೀಕ್ಷಾ ದಿಡುಪೆ, ಪೃಥ್ವಿ ದಿಡುಪೆ, ನಂದಿತಾ ಕಿಲ್ಲೂರು, ಸುಷ್ಮಾ ಕಿಲ್ಲೂರು, ಹರ್ಷಿತಾ ಕೊಲ್ಲಿ, ಲಾವಣ್ಯ ದಿಡುಪೆ, ಶಾನ್ವಿ ಬೆದ್ರಬಿಟ್ಟು, ಜಿಗಿ ಶ್ರಾವ್ಯ ಕೆಳಗಿನ ಕರಿಯಾಲು. ಹೀಗೆ ನಾವು 19 ಹೆಣ್ಣು ಮಕ್ಕಳ ಒಂದು ನಾಯಕತ್ವದಲ್ಲಿ ನಮ್ಮ ಈ ಎಲ್ಲರೂ ಕೂಡ ನಾಯಕರು ನಮ್ಮಲ್ಲಿ ತುಂಬಾ ಜನ ಮೆಂಬರ್ಸ್ ಕೂಡ ಇದ್ದಾರೆ. ಒಂದು ಭವಿಷ್ಯ ತಂಡವನ್ನು ನಾವು ರಚಿಸಿದ್ದೇವೆ. ಅದರ ಜೊತೆಗೆ ಹೊಸ ಚಿಗುರು ಹಳೆ ಬೇರು ಕೂಡಿದ ಮರಸೊಗಸು ಅಂತ ಹೇಳ್ತಾರೆ, ಹಾಗೆ ನಾವೆಲ್ಲ ಸ್ವಲ್ಪ ಹಳೆ ಬೇರುಗಳು ನಮ್ಮೊಟ್ಟಿಗೆ ಹೊಸ ಚಿಗುರುಗಳು ಬಂದಾಗ ಇನ್ನಷ್ಟು ನಮ್ಮ ಯೋಚನೆಗಳು ಬದಲಾಗಬಹುದು. ಒಳ್ಳೆಯ ಯೋಚನೆಗಳು ನಿಮ್ಮಿಂದ ಕೂಡ ನಾವು ನಿರೀಕ್ಷೆಯನ್ನು ಮಾಡ್ತೇವೆ. ಆ ನಿಟ್ಟಿನಲ್ಲಿ ಒಂದು ಭವಿಷ್ಯ ತಂಡವನ್ನು ನಾವೀಗ ರಚಿಸಿದ್ದೇವೆ. ಈ ತಂಡದಲ್ಲಿ ನಮಗೆ ನಾವು ಸ್ವಲ್ಪ ಹಳೆಯ ಬೇರುಗಳು ಅಂತ ಹೇಳಿದ್ರೆ ಪ್ರಮೇಳ ಅಂತ ಇದ್ದಾರೆ, ಆಮೇಲೆ ವನಿತಾ ಶಾಂತಿ ಕೂಡ ಇದ್ದಾರೆ, ಆಮೇಲೆ ಮೇದಿನಿ ಅವರು ಸ್ವಲ್ಪ ಹೊಸ ಚಿಗುರು ಹೇಳ್ಬೋದು, ಮತ್ತೆ ನಾವು ಕೂಡ ಇದ್ದೇವೆ. ನಮ್ಮೆಲ್ಲರ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಬ್ರಹ್ಮಕಲಶೋತ್ಸವ ಸಮಿತಿ ಯಶಸ್ವಿಯಾಗ್ಲಿ ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೊಡ್ತಾ ಇದ್ದೇನೆ. ಮತ್ತೆ ಯಾರಾದ್ರೂ ಕಮಿಟಿಯಲ್ಲಿ ಸೇರ್ಲಿಕ್ಕೆ ಆಸೆ ಇದ್ರೆ ನೀವು ಸೇರ್ಬೋದು. ಇದ್ರಲ್ಲಿ ಏನ್ ನಮ್ಮ ಹೆಸರು ಬಿಟ್ಟೋಗಿದೆ, ನಾವು ಸೇರ್ಬೇಕಿತ್ತಲ್ಲ, ನಮ್ಮ ಹೆಸರು ಬೇಕಿತ್ತಂದ್ರೆ ಬಂದು ಹೇಳಿ, ನಾವು ಅದನ್ನು ಬಹಳ ವಿನಯಪೂರ್ವಕವಾಗಿ ನಿಮ್ಮ ಹೆಸರನ್ನು ನಾವು ತಗೊಳ್ತಾ ಇದ್ದೇವೆ. ಎಲ್ರಿಗೂ ಶುಭವಾಗಲಿ. ಮತ್ತೊಂದು ನಾವು ಯೋಚನೆ ಮಾಡಿದ್ದೇವೆ, ಯಾರು ಹೆಣ್ಣು ಮಕ್ಕಳಿಗೆ ನಾವು ಹೇಳುದು, ಒಂದು ಪುಸ್ತಕ ಬರ್ತದೆ, ನಿಮ್ಮ ಹೆಸರು ಮತ್ತು ಫೋನ್ ನಂಬರ್ ಕೊಡಿ, ಎಲ್ಲರೂ ಕೂಡ, ಎಲ್ಲ ಮಕ್ಕಳು ಕೂಡ ಇಲ್ಲಿ ಬಂದವರೆಲ್ಲ ಕೂಡ. ಆಮೇಲೆ ಪ್ರತಿ ಭಾನುವಾರ ಶನಿವಾರ ನನಗೆ ಸ್ವಲ್ಪ ಅನಾನುಕೂಲ ಆಗ್ತದೆ, SSLC ಪರೀಕ್ಷೆ ನಮಗಿದೆ, ಸೇಮ್ ಟೈಮ್ ಅಲ್ಲಿ ಆಗ್ತದೆ, ಹಾಗಾಗಿ ನಾವು ಅದರ ಬಿಸಿಯಲ್ಲಿ ಕೂಡ ಸ್ವಲ್ಪ ಇರ್ತೇವೆ. ಹಾಗಾಗಿ ಭಾನುವಾರ ಸ್ವಲ್ಪ ಬಿಡುವು ಮಾಡಿಕೊಂಡು ಶ್ಲೋಕ ಹೇಳ್ಕೊಡ್ತೇವೆ. ನಮಗೆ ಶ್ಲೋಕ ಹೇಳ್ಕೊಡ್ಬೇಕು ಅಂತ ಹೇಳ್ಕೊಂಡು ನಾವು ಈಗಾಗಲೇ ಗಣೇಶಣ್ಣ ಪಗರೆಯವರು ಯಾವತ್ತೂ ಕೂಡ ಅವ್ರು ಇಲ್ಲ ಅಂತ ಹೇಳಿಲ್ಲ, ಇವತ್ತೇ ನಮಗೆ ಸ್ವಲ್ಪ ಆರಂಭ ಮಾಡ್ಬೇಕು ಅಂತ ಹೇಳಿದ್ದೇವೆ. ಹೇಗೂ ಮಕ್ಕಳು ಬಂದಿದ್ದೀರಿ ನೀವೆಲ್ಲ, ಮತ್ತೆ ನಿಮ್ಮನ್ನು ಪದೇ ನಮಗೆ ಒಟ್ಟು ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ನಮ್ಮ ಕೆಲಸಗಳು ಎಕ್ಸಾಮ್ ಬಿಸಿಯಲ್ಲಿ ಇರ್ತೇವೆ, ಆಮೇಲೆ ಮನೆಗೆ ಹೋದ ಮೇಲೆ ಪುಣ್ಯ ದೂರ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಇವತ್ತಿನ ದಿನವೇ ಶುಭ ದಿನ ಅಂತ ಹೇಳ್ಕೊಂಡು ನಾವು ಶ್ಲೋಕವನ್ನು ಇವತ್ತೇ ಪ್ರಾರಂಭ ಮಾಡ್ತಾ ಇದ್ದೇವೆ ಹೆಣ್ಣು ಮಕ್ಕಳಿಗೆ. ಹಾಗಾಗಿ ಮತ್ತೆ ಪ್ರತಿ ಭಾನುವಾರ ಕೂಡ ನಾವು ಈ ತರಗತಿಯನ್ನು ಬೆಳಿಗ್ಗೆ 10 ಗಂಟೆಗೆ ಮಾಡ್ತೇವೆ. ನಿಮ್ಮೆಲ್ಲರ ಸಹಕಾರವನ್ನು ಕೊಡ್ತೇವೆ. ಅವಕಾಶಕ್ಕಾಗಿ ವಂದನೆಗಳು. ಒಂದ್ ನಿಮಿಷ ನೀವು ಇವರಿಗೆ ಎದ್ದು ನಿಂತಾಗ ಚಪ್ಪಾಳೆ ಕೊಟ್ರೆ ಇಲ್ವಾ? ಕೊಟ್ಟಿದ್ದೀರಲ್ವಾ? ನೋಡ, ಭವಿಷ್ಯ ತಂಡದ ನಾಯಕರು ಮೆದ್ದನಲ್ಲಿ. ನಂಬರ್ 2 ಧನ್ಯವಾದ. ಕೂತ್ಕೊಳ್ಳಿ. ಈಗ ಮಕ್ಕಳೇ, ಬೆಳ್ತಂಗಡಿ ತಾಲೂಕಿನಲ್ಲಿ ಬಹಳಷ್ಟು ಬ್ರಹ್ಮಕಲಶಗಳಾಗಿವೆ. ಆದರೆ ನಮ್ಮ ಕೊಲ್ಲಿಯ ಬ್ರಹ್ಮಕಲಶ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಮೂಡಿ ಬರಲಿಕ್ಕಿದೆ. ಈ ನಿಟ್ಟಿನಲ್ಲಿ ಇವತ್ತು ನೀವೆಲ್ಲರೂ ಕೂಡ ಮಾಧ್ಯಮದ ಮೂಲಕ ಹೊರ ಜಗತ್ತಿಗೆ ಪರಿಚಯ ಆಗ್ಲಿಕ್ಕಿದ್ದೀರಿ. ಇವತ್ತು ಮಾಧ್ಯಮದ ಸುದ್ದಿ ಬಿಡುಗಡೆಯ ಶ್ರೀಯುತ ದಾಮೋದರ ದೊಂಡಲೆಯವರು ಈ ಕಾರ್ಯಕ್ರಮಕ್ಕೆ ವಿಶೇಷ ಒಲವಿನಿಂದ ಬಂದಿದ್ದಾರೆ. ನಿಮಗೆ ನಾವು ಮೊದಲು ಸೂಚನೆ ಕೊಟ್ಟಿರಲಿಲ್ಲ, ಈಗಲೂ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಕಾರ್ಯಕ್ರಮ ನಮ್ಮ ರಾಷ್ಟ್ರಕ್ಕೆ ಒಂದು ಮಾದರಿಯಾಗಬೇಕು. ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಅದು ಹಿರಿಯರು, ಯುವಕರು, ಯುವತಿಯರು, ಮಹಿಳೆಯರು, ವಯೋವೃದ್ಧರು
ಮಾತ್ರ ಸೀಮಿತವಾದಂತಹ ಸ್ಥಳ ಅಲ್ಲ. ಒಂದು ಧರ್ಮ ಉಳಿಬೇಕು ಅಂತಾದ್ರೆ, ಒಂದು ಸಂಸ್ಕೃತಿ ಉಳಿಬೇಕು ಅಂತಾದ್ರೆ, ಆ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆ ವರ್ಗಾಯಿಸುವಂತಹ ಗುರುತರ ಜವಾಬ್ದಾರಿಯು ಕೂಡ ಹಿರಿಯರಿಗಿದೆ. ಬಹಳಷ್ಟು ಜನಕ್ಕೆ ಹಳ್ಳಿ ಮದ್ದು ಗೊತ್ತಿರ್ತದೆ. ನಮ್ಮ ಹಿರಿಯರು ಮಾಡೋದೇನು ಅಂತ ಹೇಳಿದ್ರೆ, ಆ ಹಳ್ಳಿ ಮದ್ದು ಏನೆಗಳ ಗೊತ್ತಾವರ ಬಲ್ಲಿ ಅಂತ ಹೇಳುದು, ಅವರು ಮಾತ್ರ ಮದ್ದು ಕೊಡುದು, ಮಗನಿಗೂ ಹೇಳಿಕೊಡ್ಲಿಕ್ಕಿಲ್ಲ. ಆ ಹಳ್ಳಿ ಮದ್ದು ಅವರೊಟ್ಟಿಗೆ ನಾಶ ಆಗ್ತದೆ. ಸಂಸ್ಕೃತಿಯೂ ಕೂಡ ಹಾಗೆ, ಧರ್ಮವೂ ಕೂಡ ಹಾಗೆ. ನನ್ನ ಅಪ್ಪ, ನನ್ನ ಅಜ್ಜ, ನನ್ನ ಪಿಜ್ಜ, ನನ್ನ ಮುತ್ತಜ್ಜ ಏನು ನನಗೆ ಸನಾತನ ಧರ್ಮದಲ್ಲಿ ದೇವಿ ಅಂದ್ರೆ ಯಾರು, ರಾಮ ಅಂದ್ರೆ ಯಾರು, ಕೃಷ್ಣ ಅಂದ್ರೆ ಯಾರು, ಧರ್ಮ ಅಂದ್ರೆ ಏನು, ಸತ್ಯ ಅಂದ್ರೆ ಏನು, ಯಾವುದು ನಾಶ ಇಲ್ಲದ್ದು ಹೇಳುವುದನ್ನ ನಮ್ಮ ಅಮ್ಮ, ನಮ್ಮ ಹಿರಿಯರು ನಮ್ಗೆ ಮನೆಯಲ್ಲಿ ಹೇಳಿಕೊಟ್ಟದ್ದನ್ನ ನಾವು ಪಾಲಿಸ್ತಾ ಇದ್ದೇವೆ. ಆದ್ರಿಂದ ಕೊಲ್ಲಿ ದುರ್ಗಾದೇವಿ ದೇವಸ್ಥಾನದಲ್ಲಿ 2024ರಲ್ಲಿ ಬ್ರಹ್ಮಕಲಶ ಆಯಿತು. ಇನ್ನು 12 ವರ್ಷ ಬಿಟ್ಟು 36ನೇ ಇಸ್ವಿಯಲ್ಲಿ ಮತ್ತೊಮ್ಮೆ ಬ್ರಹ್ಮಕಲಶ ಆಗ್ಲಿಕ್ಕಿದೆ. ಆಗ ನಮಗೆ ಚಪ್ಪರ ಸಮಿತಿಗೆ, ಬ್ರಹ್ಮಕಲಶ ಸಮಿತಿಗೆ ಎಲ್ಲ ಅಧ್ಯಕ್ಷರು ಬೇಕು. ಯಾರಾಗೋದು? ನಿಮ್ಮಲ್ಲಿ ಒಬ್ರು ಆಗಬೇಕು. ನಿಮ್ಮಲ್ಲಿ ಆಗಬೇಕು ಅಂತ ಆದ್ರೆ ನಿಮಗೆ ಸ್ವಲ್ಪ ಅದರ ಬಗ್ಗೆ ಗೊತ್ತಿರಬೇಕು. ಏನು ಅಂದ್ರೆ ಬ್ರಹ್ಮಕಲಶ ಅಂದ್ರೆ ಏನು, ಹೇಗೆ ಮಾಡುತ್ತಾರೆ, ಹೇಗೆ ಅದರಲ್ಲಿ ತೊಡಗಿಸಿಕೊಳ್ತಾರೆ. ಈ ದೃಷ್ಟಿಯಿಂದ ನಿಮ್ಮನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ತೊಡಗಿಸಿಕೊಳ್ಳುವ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಮಕ್ಕಳೇ, ಇದರಲ್ಲಿ ನೀವು ಏನು ಮಾಡಬಹುದು ಅಂತ ಹೇಳಿದ್ರೆ ಏನನ್ನೂ ಮಾಡಬಹುದು. ಪ್ರತಿನಿತ್ಯ ರಂಗೋಲಿ ಹಾಕಬಹುದು. ಪುಷ್ಪ ಟೀಚರ್ ಹೇಳಿದಾಗೆ ನಮ್ಮ ಎದುರುಗಡೆಗೆ ನಮ್ಮ ಶಾಸಕರ ನೇತೃತ್ವದಲ್ಲಿ ದೊಡ್ಡ ಸಿಮೆಂಟಿನ ವ್ಯವಸ್ಥೆ ಆಗಿದೆ. ಹೌದಾ? ಅದರ 2 ಬದಿಗೂ ಕೂಡ ಗೀಟ ಹಾಕಿ ಕೊಟ್ರೆ ಟೀಚರ್ ಚಂದ ರಂಗೋಲಿ ಬಿಡಿಸಬಹುದು ಅಲ್ವಾ? ಏನನ್ನೂ ಮಾಡಬಹುದು. ಮನಸ್ಸಿದ್ರೆ ಮಾರ್ಗ, ಏನನ್ನೂ ಮಾಡಬಹುದು ಮಕ್ಕಳು. ಆದ್ರಿಂದ ನನ್ನ ಕಲ್ಪನೆ ಇಷ್ಟೇ, 9 ದಿನ. ತುಂಬಾ ಜನ ಈಗ ಟೀಚರ್ಸ್ ಹೇಳ್ತಾ ಇದ್ದಾರೆ ಎಕ್ಸಾಮ್ ಇರ್ತದೆ, 10ನೇ ಕ್ಲಾಸ್ನವರೆಲ್ಲ ಎಕ್ಸಾಮ್ ತಪ್ಪಿಸಿ ಬರುವುದೆಲ್ಲ ಬೇಡ, PUC ಅವರಿಗೆ ಎಕ್ಸಾಮ್ ಇರಬಹುದು, ಉಳಿದ ಮಕ್ಕಳಿಗೆಲ್ಲ ಎಕ್ಸಾಮ್ ಆಗಿ ರಜೆಯಲ್ಲಿ ಇರ್ತದೆ. ನಾವು ಕಾರ್ಯಕ್ರಮವನ್ನ ಚಂದ ಕಾಣಿಸಿಕೊಡ್ಬೇಕು. ಹೇಗೆ ಚಂದ ಕಾಣಿಸಿಕೊಡ್ತೀರಲ್ವಾ? ಎದುರಿನವರು ಮಾತ್ರ ಕೇಳ್ತಾ ಇದ್ದಾರೆ, ಹಿಂದಿನವ್ರು ಕೇಳುವುದೇ ಇಲ್ಲ. ಏನು ಚಂದ ಕಾಣಿಸ್ಕೊಡ್ತೀರಲ್ವಾ? ಕೇಳಲಿಕ್ಕಿಲ್ಲ. ಸುಬ್ಬಣ್ಣ ಕೇಳ್ಬೋದಾ? ಶಂಕರ ಭಟ್ರಿಗೆ ಕೇಳ್ಬೋದಾ? ಕೇಳಲಿಕ್ಕಿಲ್ಲಲ್ಲ? ಕೇಳಲಿಲ್ಲ ಅಂದ್ರೆ ನಿಮ್ಮ ಶಕ್ತಿ ಎಷ್ಟು ಅಂತ ನೋಡ್ತೇನೆ. ಬೋಲೋ ಭಾರತ್ ಮಾತಾ ಕಿ. ಕೇಳುವ ಅದು ಹೊರಟಲ್ಲ ಪಾಪ, ಸಾಧ್ಯನೇ ಇಲ್ಲ, ಪ್ರಯೋಜನವೇ ಇಲ್ಲ. ಈಗ 2 ಕೈ ಮೇಲೆ ಬರಬೇಕು. ನೋಡುವ ಹೇಗೆ ಬರಬೇಕು. ಕೈ ಹೇಗೆ ಬರಬೇಕು? ಹೇಗೆ ಮುಷ್ಟಿ ಕಟ್ಟಿರ್ಬೇಕು. ಕೆಲವರೆಲ್ಲ ಜೈ ಹೇಳುವಾಗ ಹೇಗೆ ಹೇಳ್ತದ ಅಂದ್ರೆ ಜಡ ತೆಗೆಯುವುದು 2 ವ್ಯವಸ್ಥೆ ಒಟ್ಟಿಗೆ, ಅದಾಗ್ಬಾರ್ದು. ನಮ್ಗೆ ಹೇಗೆ ಹೋಗ್ಬೇಕು? ಮಹಿಳೆಯರು ಏನು ಹುಡುಗಿಯರೆಲ್ಲ ಒಳ್ಳೆ ಬಳೆ ಹಾಕೊಂಡಿದ್ದೀರಾ? ಇಲ್ಲಲ್ಲ, ನಾನ್ ನೋಡ್ತೇನಪ್ಪ. 2 ಕೈ ಮೇಲೆ ಬರಲಿ. ದಾಕ್ಷಿಣ್ಯ ಯಾಕೆ ಮಾಡೋದು, ನಾಚಿಕೆ ಯಾಕೆ ಮಾಡೋದು? ಬೋಲೋ ಭಾರತ್ ಮಾತಾ ಕಿ. ವಂದೇ ವಂದೇ. ಕೊಲ್ಲಿ ದುರ್ಗಾದೇವಿ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ, ಗೋವಿಂದಾನಿ ಗೋವಿಂದ. ಈಗ ಆದ್ರೆ ಸ್ವಲ್ಪ ಕೇಳಬಹುದು ಕೆಲವರು. ಆದ್ಮೇಲೆ ಈಗ ನಮ್ಮ ದೊಂಡಲೆಯವರು ಎಲ್ಲ ಮಕ್ಕಳು ಇಲ್ಲೇ ಇದ್ದಾರೆ. ದೊಂಡಲೆಯವರು ಈ ವೇದಿಕೆಯನ್ನು ನಿಮಗೆ ಬಿಟ್ಟು ಕೊಡ್ತಾ ಇದ್ದಾರೆ ಅಲ್ವಾ? ಆಗ್ಬೋದಲ್ಲ? 10 ನಿಮಿಷ ಬೇಕಾ? ಯಾರು ನಾನು ಮಾತಾಡ್ಬೇಕಾ? ನೀವು ಸಹ ಮಕ್ಕಳು ಸಹ ಮಾತಾಡ್ಬೇಕು. ಯಾರು ಏನು ಹೇಳ್ಬೇಡಿ ಮಕ್ಕಳೇ, ಯಾರು ಹೆದರಬೇಡಿ, ಮುಕ್ತವಾಗಿ ಮಾತನಾಡಿ. ಅವ್ರು ನಿಮ್ಮ ಹತ್ರ ಕೇಳ್ತಾರೆ. ಯಾವುದೇ ರೀತಿಯಲ್ಲಿ ಮುಜುಗರ ಬೇಡ. ಹಿರಿಯರಲ್ಲೊಂದು ವಿನಂತಿ ಉಂಟು, ಮೊಬೈಲ್ ಅನ್ನ ಎಲ್ಲರೂ ಸೈಲೆಂಟ್ ಅಲ್ಲಿ ಇಟ್ಕೊಳ್ಬೇಕು. ಪರಸ್ಪರ ಮಾತಾಡಬಾರ್ದು. ಒಂದು 10 ನಿಮಿಷ ಯಾವ ಹಿರಿಯರು ಕೂಡ ಕೆಲಸ ಉಂಟು ಅಂತಾದ್ರೆ ನಾವು ಸ್ವಲ್ಪ ಹೊರಗಡೆ ಹೋಗಿ ಬೇರೆ ಸ್ಥಳದಲ್ಲಿ ಮಾಡುವ. ಅವರಿಗೊಂದು ಅವಕಾಶ ಕೊಡಿ, ಪರಸ್ಪರ ಮಾತಾಡಬೇಕು. Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Beja in Mangalore, 550 apartments, more than 250 commercial spaces, an 80,000 square feet best city club, and many more facilities. For just ₹31,000 per month installment,
10% special discount for teachers, police, journalists, and defense personnel. Last few days left. Rohan City, a lifetime of blissful living. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ.